ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೇ ನಮಃ. ಮಾತೃದೇವೋ ಭವ. ಓಂ ನಮಃ ಶಿವಾಯ. ಪ್ರೇಕ್ಷಕರೇ, ನೀವು ನಿರಂತರವಾಗಿ ನಮ್ಮ ತತ್ವಮಸಿ ಚಾನಲ್ ನೀವು ವೀಕ್ಷಣೆ ಮಾಡ್ತಾ ಇರೋದಕ್ಕೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರ್ಯಾರು ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಮಾಡ್ಕೊಳ್ಳಿ. ಇದು ಉಡುಪಿ ನ್ಯೂಮರಾಲಜಿ ಅನ್ನೋ ಕಾರ್ಯಕ್ರಮ. ನಾನು ವೆಂಕಟ್ ರಾಘವನ್ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀನಿ. ಕಳೆದ ಎಪಿಸೋಡ್ಗಳಲ್ಲಿ ನೀವು ವರ್ಷ ಬಹುಶಃ ಜನವರಿ ತಿಂಗಳ ಬಗ್ಗೆ ಯಾವ ಥರ ಬೇರೆ ಬೇರೆ ರಾಶಿಗಳಿಗೆ ಫಲಿತಾಂಶಗಳಿದೆ ಅಂತ ನೋಡಿದಿರಿ. ಈಗ ನಾವು ಅತ್ಯುದ್ಭುತವಾದಂಥ ಒಂದು ಮಂತ್ಗೆ ಬಂದಿದ್ದೀವಿ. ಇದು ಮಾಘ ಮಾಸ, ಶಿಶಿರ ಋತು. ಮಾಘ ಮಾಸ ಅಂದರೆ ಗೊತ್ತು, ಎಲ್ಲರಿಗೂ ಪವಿತ್ರವಾದಂಥ ಒಂದು ತಿಂಗಳಿದು. ಪರಮಶಿವನನ್ನು ಭಕ್ತಿಯಿಂದ ನಾವು ಆರಾಧನೆ ಮಾಡ್ತಕ್ಕಂಥ ತಿಂಗಳು. ಮಾಘ ಮಾಸದಲ್ಲಿ ಬೆಳಗಿನ ಜಾವದಲ್ಲಿ ಮಾಘ ಸ್ನಾನ ಮಾಡಿ ಪರಮೇಶ್ವರನನ್ನು ಆರಾಧನೆ ಮಾಡಿದರೆ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಮನೆಯಲ್ಲೇ ಕೂತ್ಕೊಂಡು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಜಪ ಮಾಡ್ತಾ ಇದ್ದರೂ ಕೂಡ ನಮಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತವಾಗುತ್ತೆ. ಈ ಮಾಸದಲ್ಲಿ ಹೆಣ್ಮಕ್ಳು ಮುಖ್ಯವಾಗಿ ಮಾಘ ಸ್ನಾನ ಮಾಡಿ ನಾಗರಕಟ್ಟೆ, ಅರಳಿಕಟ್ಟೆ, ಶಿವಾಲಯಗಳನ್ನು ಪ್ರದಕ್ಷಿಣೆ ಮಾಡೋದನ್ನು ನಾವು ನೋಡ್ತಾ ಇರ್ತೀವಿ. ಒಬ್ಬೊಬ್ಬರದ್ದು ಒಂದೊಂದು ಇಷ್ಟಾರ್ಥಗಳಿರ್ತವೆ. ಮದುವೆ ಆಗದೇ ಇರೋರಿಗೆ ಮದುವೆ ಆಗಬೇಕಂತ, ಮಕ್ಕಳಾಗದೇ ಇರುವಾಗ ಮಕ್ಕಳಾಗಬೇಕಂತ, ಹಾಗೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ವಿದ್ಯೆ ಬರಬೇಕಂತ, ಉದ್ಯೋಗ ಅವಕಾಶಗಳಿಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಇಷ್ಟಾನುಸಾರವಾಗಿ ಬಯಕೆಗಳನ್ನು ಇಟ್ಕೊಂಡು ಪರಮೇಶ್ವರನನ್ನು ಆರಾಧನೆ ಮಾಡ್ತಾ ಇರ್ತಾರೆ. ಯಾರ್ಯಾರು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಬೇಕು ಅಂದ್ಕೊಂಡಿರ್ತಕ್ಕಂಥವರು ಈ ತಿಂಗಳಲ್ಲಿ ನಿಮ್ಮ ಇಷ್ಟಾರ್ಥಗಳು ಚೆನ್ನಾಗಿ ನೆರವೇರುತ್ತೆ. ಈ ಪವಿತ್ರವಾದ ಮಾಸದಲ್ಲೇ ಮಾಘ ಕೃಷ್ಣ ತ್ರಯೋದಶಿ ಎಂದು ಮಹಾಶಿವರಾತ್ರಿ ಕೂಡ ಬರುತ್ತೆ. ಪರಮಶಿವನ ಕೃಪೆಗೆ ನೀವೆಲ್ಲರೂ ಕೂಡ ಭಾಜನರಾಗಬೇಕಂತ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ. ಪ್ರೇಕ್ಷಕರೇ, ಹಾಗಾದರೆ ಈಗ ಮಾಘ ಮಾಸ ಶಿಶಿರ ಋತುವಲ್ಲಿ ಮೇಷರಾಶಿ ಫಲಗಳು ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಶಿಶಿರ ಋತು ಅಂದರೆ ಎಲ್ಲರಿಗೂ ನೆನಪು ಬರ್ತಕ್ಕಂಥದ್ದು ಸುಂದರವಾದ ಚಂದ್ರ. ನೀವು ಆಕಾಶದಲ್ಲಿ ನೋಡಿದರೆ ಚಂದ್ರ ಸುಂದರವಾಗಿ ಕಾಣ್ತಾನೆ ಈ ಋತುವಿನಲ್ಲಿ. ಅದಕ್ಕೆ ನಾವೆಲ್ಲ ವಿದ್ಯಾರ್ಥಿಗಳಾಗುವಾಗ ನಮಗೆ ಟೀಚರ್ಸ್ ಹೇಳ್ತಾ ಇದ್ರು, ಈ ಮಾಸದಲ್ಲಿ ನೀವು ಚಂದ್ರನನ್ನು ನೋಡಿ ಅಂತ. ನಾವು ಮನೆ ಮೇಲೆ ಹೋಗ್ಬಿಟ್ಟು ಹುಣ್ಣಿಮೆ ದಿವಸ ಚಂದ್ರನನ್ನು ನೋಡ್ತಾ ಇದ್ವಿ. ಚಂದ್ರನನ್ನು ನೋಡೋದ್ರಿಂದ ಏನಾಗುತ್ತೆ, ತದೇಕ ದೃಷ್ಟಿಯಿಂದ ಚಂದ್ರನಲ್ಲಿರ್ತಕ್ಕಂಥ ಅಮೃತ ಕಿರಣಗಳು ನಮ್ಮ ಮೇಲೆ ಬಿದ್ದು ನಮಗೆ ಜ್ಞಾನ, ವಿದ್ಯೆ, ಬುದ್ಧಿ ಪ್ರಾಪ್ತವಾಗತ್ತೆ. ಪ್ರೇಕ್ಷಕರೇ, ಈಗ 2025 ಮಾಘ ಮಾಸ ಮೇಷರಾಶಿ. ಮೇಷರಾಶಿ ಅಂದರೆ 9ನೇ ನಂಬರ್. 2025 ಅಂದರೆ 9ನೇ ನಂಬರ್. 9 ಅಂದರೆ ಟೇಕ್ ಆ್ಯಕ್ಷನ್. ಯಾರು ಪಾಸಿಟಿವ್ ಆ್ಯಕ್ಷನ್ ತೊಗೊಳ್ತಾರೋ ಈ ವರ್ಷದಲ್ಲಿ 2025ರಲ್ಲಿ ಜಯ ನಿಮ್ಮದೇ. 9ನೇ ಸಂಖ್ಯೆ ಕೂಡ ಮೇಷರಾಶಿಗೆ ಅನ್ವಯವಾಗ್ತಕ್ಕಂಥವ್ರು. ಮೇಷರಾಶಿಯವರು ಸ್ವಲ್ಪ ಆವೇಶಪರರು, ಓವರ್ ಕಾನ್ಫಿಡೆನ್ಸ್, ಓವರ್ ಆ್ಯಂಗ್ಸೈಟಿ ಇರ್ತಕ್ಕಂಥವ್ರು. ಆದರೆ ನಿಮಗೆ ಲಾಭಸ್ಥಾನದಲ್ಲಿರ್ತಕ್ಕಂಥ ಶನಿ ಭಗವಾನರು ನಿಮ್ಮ ರಾಶಿಯನ್ನು ನೋಡ್ತಾ ಇರೋದ್ರಿಂದ ಪೋಸ್ಟ್ಪೋನ್ಮೆಂಟ್ಸ್ ಮಾಡೋದಂತ ನಿಮ್ಮ ಮನಸ್ಸಲ್ಲಿ ಆಗತ್ತೆ. ಕೆಲಸ ಕಾರ್ಯಗಳನ್ನು ಪೋಸ್ಟ್ಪೋನ್ಮೆಂಟ್ ಮಾಡಬೇಡಿ. ಆವತ್ತಿನ ಕಾರ್ಯಗಳನ್ನು ಆವತ್ತು ಮಾಡಿಬಿಡಿ. ಯಾವತ್ತೂ ಕೂಡ ವಿದ್ಯಾರ್ಥಿಗಳಾಗಲಿ, ಯಾವುದೇ ಗೃಹಸ್ಥರಾಗಲಿ ಆವತ್ತಿನ ಕೆಲಸಗಳನ್ನು ಆವತ್ತು ಮಾಡಬೇಕು. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ PV ನರಸಿಂಹರಾಯರು ಯಾವಾಗಲೂ ಬೋರ್ಡ್ ಇಟ್ಕೊಂಡಿರೋರಂತೆ, ಲೇಟರ್ ಈಸ್ ನೌ ಅಂತ. ಅಂದರೆ ಆಮೇಲೆ ಮಾಡೋದನ್ನು ನಾನು ಈಗಲೇ ಮಾಡ್ತೀನಿ ಅಂತ ಹೇಳೋರಂತೆ ಅವರು. ಹಾಗೆ ನಿಮ್ಮ ಕೆಲಸ ಕಾರ್ಯಗಳು ಆಗಿಂದ ಹಾಗೆ ನೀವು ಫಿನಿಷ್ ಮಾಡ್ಕೊತಾ ಇರಬೇಕು. ಮತ್ತು ಎಲ್ಲಿ ಮನೆಯಲ್ಲಿ ಇರಬೇಕಾದ ಎಲ್ಲಿ ವಸ್ತುಗಳು ಅಲ್ಲೇ ಇಡಬೇಕು. ಆ ಟೈಮಲ್ಲಿ ಏನು ಮಾಡಬೇಕು ಆ ಕೆಲಸವನ್ನು ಮಾಡಬೇಕು. ಈ ಥರ ಮಾಡ್ತಾಯಿದ್ರೆ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಒಂದು ಪರ್ಟಿಕ್ಯುಲರ್ ಟೈಮ್ ಟೇಬಲ್ ಹಾಕ್ಕೊಂಡು ಒಂದು ರೂಮಲ್ಲಿ ಕೂತ್ಕೊಂಡು ಈ ಟೈಮ್ಗೆ ಈ ಥರ ಸಬ್ಜೆಕ್ಟ್ಸ್ ಅಂತ ಓದ್ತಾ ಇರಬೇಕು. ಆವಾಗ ನಿಮಗೆ ಜ್ಞಾಪಕ ಶಕ್ತಿ ಬರ್ತಾ ಇರುತ್ತೆ. ಪ್ರೇಕ್ಷಕರೇ, ನಿಮ್ಮ ರಾಶಿಗೆ ವ್ಯಯಸ್ಥಾನದಲ್ಲಿರ್ತಕ್ಕಂಥ ರಾಹು ಸ್ವಲ್ಪ ಕಿರಿಕಿರಿಯನ್ನು ಮಾಡ್ತಾರೆ. ಎಕ್ಸ್ಪೆಂಡಿಚರ್ಸು, ಮನೆಯಲ್ಲಿರ್ತಕ್ಕಂಥ ಅಗತ್ಯ ವಸ್ತುಗಳಿಗಾಗಿ ಅಥವಾ ನಿಮ್ಮ ಕಮಿಟ್ಮೆಂಟ್ಸ್, ಬ್ಯಾಂಕ್ ಲೋನ್ಸ್ ಇಂಥದ್ದು ವಿಚಾರವಾಗಿ ರಾಹು ನಿಮಗೆ ತುಂಬ ಎಕ್ಸ್ಪೆಂಡಿಚರ್ಸನ್ನು ಕೊಡ್ತಾ ಇರ್ತಾನೆ. ಮತ್ತು ರಾಹು 12ನೇ ಮನೆಯಲ್ಲಿರುವವರೆಗೂ ಕೂಡ ಮುಖ್ಯವಾಗಿ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಸ್ವಲ್ಪ ಗಮನ ಇಡಿ. ಕಾರ್ ತೊಗೊಳ್ಳೋರು, ಮನೆ ತೊಗೊಳ್ಳೋರು ಸ್ವಲ್ಪ ರಾಹು ಲಾಭಸ್ಥಾನಕ್ಕೆ ಬರುವವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಮೇ 18ರ ನಂತರ ರಾಹು ಲಾಭಸ್ಥಾನಕ್ಕೆ ಬರ್ತಾರೆ. ಆವಾಗ ತುಂಬ ಅನುಕೂಲವಾಗುತ್ತೆ ನಿಮಗೆ. ಶುಕ್ರ ಭಗವಾನರು ಹೆಂಗೂ ನಿಮ್ಮ ವ್ಯಯಸ್ಥಾನದಲ್ಲಿದ್ದಾರೆ. ಶುಕ್ರ ಭಗವಾನರು 12ನೇ ಮನೆಯಲ್ಲಿದ್ದರೆ ಸಂಗಾತಿ ಜೊತೆ ಎಷ್ಟು ಹೆಚ್ಚಾಗಿ ಪ್ರೀತಿಯನ್ನು ಕೊಡ್ತಕ್ಕಂಥ ರಾಶಿ.
12ನೇ ಮನೆ ಅಂದರೆ ಶಯನಸ್ಥಾನ ಅಂತ ಕರಿತೀವಿ. ಬಾಂಡೇಜ್ ಬಿಟ್ವೀನ್ ವೈಫ್ ಆ್ಯಂಡ್ ಹಸ್ಬೆಂಡ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಒಮ್ಮೆ ಶಿವ ಹೇಳಿದ್ರಂತೆ ತಾಯಿ ಪಾರ್ವತಿಯನ್ನು, ನಿನ್ನ ಮುಖ ನೋಡ್ಬೇಕು ಅನ್ನಿಸ್ತಾ ಇದೆ ಅಂತ. ಯಾಕಂದರೆ ತಾಯಿ ಮುಖ, ತಾಯಿ ಸೌಂದರ್ಯ ಅದ್ಭುತ. ಪರಮಶಿವರು ತಾಯಿ ಮುಖವನ್ನು ನೋಡ್ತಾ ನೋಡ್ತಾ ತಾಯಿಯ ಶರೀರದಲ್ಲಿ ಲೀನವಾಗಿಬಿಟ್ಟು ನರ್ದನಾರೀಶ್ವರನಾಗಿ ಪ್ರಕಟವಾಗ್ತಾರೆ. ಅದಕ್ಕಾಗಿ ಗಂಡ ಹೆಂಡ್ತಿಯರು ಒಬ್ಬರಲ್ಲಿ ಒಬ್ಬರು ಅನುರಾಗವನ್ನು ಬೆಳೆಸ್ಕೊಂಡಿದ್ದರೆ ಮಾಘ ಮಾಸ ನಿಮಗೆ ತುಂಬ ಅದ್ಭುತ ಮಾಸ. ಸಂಸಾರಕ್ಕಾಗಲಿ ಭಕ್ತಿಗಾಗಲಿ ಇದು ಒಳ್ಳೆಯ ಸಕಾಲ. ಲಾಭಸ್ಥಾನದಲ್ಲಿ ಶನಿ ನಿಮ್ಗೆ ಹೆಂಗೂ ಒಳ್ಳೇದು ಮಾಡ್ತಾ ಇದ್ದಾರೆ. ಧನಸ್ಥಾನದಲ್ಲಿ ಇರ್ತಕ್ಕಂಥ ಗುರು ಭಗವಾನರು ನಿಮಗೆ ಯಥೇಚ್ಛವಾದಂಥ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಹೊಸ ಹೊಸ ಉದ್ಯೋಗ ಭಾಗ್ಯಗಳು, ವ್ಯಾಪಾರದಲ್ಲಿ ಲಾಭಗಳು, ಇದೆಲ್ಲವನ್ನು ನಿಮಗೆ ಕೊಡೋಕ್ಕೆ ನಿಮ್ಮ ಧನಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಧನಸ್ಥಾನ ವಾಕ್ಸ್ಥಾನ ಕೂಡ ಹೌದು. ಸೊ ನೀವು ಮಾತಾಡ್ತಕ್ಕಂಥ ಮಾತು, ಅದಕ್ಕೆ ಮಾನ್ಯತೆ ಗೌರವ ಸಿಕ್ಕಿ ನೀವು ಜಯವನ್ನು ಪಡ್ಕೊಳ್ತಕ್ಕಂಥದ್ದು. ಹಾಗೆ ಹತ್ತನೇ ಮನೆಯಲ್ಲಿರ್ತಕ್ಕಂಥ ಬುಧ ಮತ್ತು ಸೂರ್ಯ, ಇದನ್ನು ಬುಧ ಆದಿತ್ಯ ಯೋಗ ಅಂತ ಕರಿತೀವಿ. ಬುದ್ಧಿವಂತಿಗೆ ಸಂಬಂಧಿಸಿರ್ತಕ್ಕಂಥದ್ದು. ನಿಮ್ಮ ಚಾತುರ್ಯದಿಂದ ನೀವು ಕೆಲಸ ಕಾರ್ಯಗಳನ್ನು ನೀವು ಸುಲಭವಾಗಿ ಪಡ್ಕೊಳ್ತಕ್ಕಂಥದ್ದು. ಈ ತಿಂಗಳಲ್ಲಿ ಎಕ್ಸ್ಪೆಷಲಿ ಮಾಘ ಮಾಸದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಪರಮಶಿವನ ಆರಾಧನೆ ಮಾಡಿ, ನಾಳೆ ಮಾಡಬೇಕಾಗಿರೋ ಕೆಲಸವನ್ನು ಇವತ್ತೇ ಮಾಡಿ, ಆಮೇಲೆ ಮಾಡಬೇಕಾಗಿರೋ ಕೆಲಸವನ್ನು ಈಗಲೇ ಮಾಡಿ, ಟೇಕ್ ಆ್ಯಕ್ಷನ್ ಅಂತಕ್ಕಂಥ ಒಂದು ಸ್ಲೋಗನನ್ನು ಇಟ್ಕೊಂಡು ನೀವು ಮುಂದುವರೆದರೆ ತುಂಬ ಜಯ ಸಿಕ್ಕತ್ತೆ. 12ನೇ ಮನೆಯಲ್ಲಿರ್ತಕ್ಕಂಥ ರಾಹುಗೆ ಸ್ವಲ್ಪ ಕೇಸರಿ ತಿಲಕವನ್ನು ಹಣೆಯಲ್ಲಿ ಹಚ್ಚಿ ಕೈಗೆ ಆರೆಂಜ್ ಕಲರ್ ದಾರ ಕಟ್ಕೊಳ್ತಕ್ಕಂಥದ್ದು, ದುರ್ಗಾದೇವಿಯನ್ನು ಆರಾಧನೆ ಮಾಡೋದು, ಇದೆಲ್ಲವೂ ಕೂಡ ನಿಮಗೆ ಶುಭಲ ತರ್ತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಯಾವ ಥರ ಇದೆ ಫಲಾಫಲಗಳನ್ನೋದನ್ನು ನೋಡೋಣ. ವೃಷಭ ರಾಶಿಯವರು ಸ್ವಲ್ಪ ಸೌಂದರ್ಯ ಪ್ರಿಯರು, ಸೌಂದರ್ಯದ ಬಗ್ಗೆ ಹೆಚ್ಚು ಒಲವು ಹೊಂದಿರತಕ್ಕಂಥವ್ರು. ಶುಕ್ರ ಅಧಿಪತಿ, ಶುಕ್ರನೇ ಸೌಂದರ್ಯ ರಾಜ. ಅದಕ್ಕೆ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಗಂಡು ಮಕ್ಕಳು ಹೆಣ್ಮಕ್ಳು ಸ್ನಾನಕ್ಕೆ ಹೋಗಿದ್ರೆ ಅರ್ಧ ಗಂಟೆ ಸ್ನಾನ ಮಾಡ್ತಾರೆ. ತಾಯಿ ಬೈಯೋವರೆಗೂ ಆಚೆ ಬರಲ್ಲ. ಇನ್ನು ಮೇಕಪ್ ಮಾಡ್ಕೊಳ್ಳೋರಂತೂ ಹೆಣ್ಮಕ್ಳು ಅರ್ಧ ಗಂಟೆ ಕನ್ನಡಿ ಮುಂದೆ ನಿಂತ್ಕೊಳ್ತಾರೆ. ಈ ಶುಕ್ರ ಪ್ರೀತಿ, ಪ್ರೇಮ, ಸದ್ಭಾವನೆಯನ್ನು ಕೊಡ್ತಕ್ಕಂಥದ್ದು. 6ನೇ ನಂಬರ್ ಇದು. 6ನೇ ನಂಬರ್ ಅವರೇ ಅಂದ್ರೇ ಒಳ್ಳೊಳ್ಳೆ ಸೆಂಟ್ ಬಳಸ್ತಕ್ಕಂಥವ್ರು, ಒಳ್ಳೆ ಬಟ್ಟೆ, ನಾಜೂಕಾದಂಥ ಬಟ್ಟೆಯನ್ನು ಹಾಕ್ತಕ್ಕಂಥವ್ರು. ಈ ರಾಶಿಯವರಿಗೆ ಲಾಭಸ್ಥಾನದಲ್ಲಿ ಅತ್ಯದ್ಭುತವಾದಂಥ ಒಂದು ಕಾಂಬಿನೇಷನ್ ಇದೆ. ಒಂದು ರಾಹು, ಒಂದು ಶುಕ್ರ. ಲಾಭಸ್ಥಾನದಲ್ಲಿ ಯಾರ ಜಾತಕದಲ್ಲಾದರೂ ಆಗಲಿ, ಲಾಭಸ್ಥಾನದಲ್ಲಿ ಯಾವ ಗ್ರಹ ಇದ್ದರೂ ಶುಭ ಫಲಗಳನ್ನು ಕೊಡುತ್ತೆ. ಎಕ್ಸ್ಪೆಷಲಿ ಲಾಭಸ್ಥಾನದಲ್ಲಿ 2 ಸ್ತ್ರೀಕಾರಕ ರಾಹು ಮತ್ತು ಶುಕ್ರ ಇರೋದರಿಂದ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಆಸೆ ಕೂಡ ಜಾಸ್ತಿ ಇರುತ್ತೆ. ನಾವು ಅದು ಮಾಡಬೇಕು, ಇದು ಮಾಡಬೇಕು, ನಾವು ಹಂಗಿರಬೇಕು ನಾವು ಜೀವನ ಅಂತ. ಆದರೆ ಧನಸ್ಥಾನದಲ್ಲಿರ್ತಕ್ಕಂಥ ಕುಶ ಬಿ ಕೇರ್ಫುಲ್ ಅಂತಾರೆ. ಗಂಡು ಮಕ್ಕಳು ಕೂಡ ಕೇರ್ಫುಲ್ ಆಗಿರಬೇಕು. ಹೆಣ್ಣುಮಕ್ಕಳು ಅತಿ ಆಸೆಗೆ ಹೋಗಬಾರ್ದು, ಗಂಡು ಮಕ್ಕಳು ಅತಿ ಕೋಪಕ್ಕೆ ಹೋಗಬಾರ್ದು. ರಜನಿಕಾಂತ್ ಹೇಳಿದ್ರು ಒಂದು ಪಿಕ್ಚರಲ್ಲಿ, ನನ್ನ ನೆನಪಿದೆ, ಅತಿಯಾಗಿ ಆಸೆ ಪಡ್ತಕ್ಕಂಥ ಗಂಡು, ಅತಿಯಾಗಿ ಆವೇಶ ಪಡ್ತಕ್ಕಂಥ ಹೆಣ್ಣು ಚರಿತ್ರೆಯಲ್ಲಿ ಸುಖಪಟ್ಟಂಗೆ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ. ಅತಿಯಾಗಿ ಆಸೆ ಪಡ್ತಕ್ಕಂಥದ್ದು, ಅತಿಯಾಗಿ ಆವೇಶ, ಇವೆರಡೂ ಕೂಡ ವರ್ಜಿತಾನೆ. ಸಂಯಮ, ತಾಳ್ಮೆ, ಇವೆಲ್ಲ ಕೂಡ ಮೈಗೂಡಿಸ್ಕೋಬೇಕು. ನಿಮಗೆ ಕರ್ಮಸ್ಥಾನದಲ್ಲಿರ್ತಕ್ಕಂಥ ಶನಿ ಭಗವಾನರು, ಬುಧ ಉದ್ಯೋಗಾವಕಾಶಗಳನ್ನು ಕೊಡ್ತಾ ಇದ್ದಾರೆ. ಯಾರ್ಯಾರು ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೋ ಇದು ಸದಾಕಾಲ. ಗುರು ವೃಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಪಟ್ಟು ಬಿಡಬೇಡಿ, ಒಳ್ಳೆ ಕಾಲ ಹತ್ತಿರದಲ್ಲಿದೆ, ಎಲ್ಲ ಒಳ್ಳೆಯದಾಗತ್ತೆ. ಉದ್ಯೋಗಾವಕಾಶಗಳಿಗೂ ವಿದ್ಯಾರ್ಥಿಗಳು ತುಂಬ ಈ ಶ್ರಮೆಯಿಂದ ಒಂದು ಉನ್ನತವಾದಂಥ ಒಂದು ಗುರಿ ಇಟ್ಕೊಂಡು ಮುಂದುವರಿಬೇಕು. ಎಕ್ಸ್ಪೆಷಲಿ ವಿದ್ಯಾರ್ಥಿಗಳು ಯಾವಾಗಲೂ ಕೂಡ ಶಿಸ್ತಿನಿಂದ ವರ್ತಿಸಬೇಕು. ವಿದ್ಯೆಗೆ ಬಡತನ ಅನ್ನೋದು ಮುಖ್ಯ ಅಲ್ವೇ ಅಲ್ಲ. ಶ್ರೀಮಂತಿಕೆ, ಬಡತನ ಇದು ಯಾವುದೂ ಇಲ್ಲ. ಇವಾಗ ನಾವು ನೋಡ್ತಾ ಇದ್ದೀವಿ, ಎಲ್ಲ ರಿಸಲ್ಟ್ಸ್ ಎಲ್ಲ ನೋಡ್ತಾ ಇದ್ದರೆ ಬಡತನದಲ್ಲಿರ್ತಕ್ಕಂಥ ಮಕ್ಕಳು, ವಿಲೇಜಸ್ ಕಡೆಯಿಂದ ಇರ್ತಕ್ಕಂಥದ್ದು, ರಿಮೋಟ್ ಪ್ಲೇಸಲ್ಲಿರೋರೇ ಚೆನ್ನಾಗಿ ಓದ್ತಾ ಇದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಹುಟ್ಟಂಥ ಈ ದೇಶ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ವಿದ್ಯಾಭ್ಯಾಸಕ್ಕಾಗಿ ಗಂಗಾ ನದಿ ಈಜು ಹೊಡ್ಕೊಂಡು ಆ ಕಡೆ ಹೋಗ್ತಾ ಇದ್ದಾರೆ. ಯಾಕಂದರೆ ಅವ್ರದ್ದು ದುಡ್ಡಿರಲಿಲ್ಲ ಬೋಟಲ್ಲಿ ಹೋಗ್ಲಿಕ್ಕೆ. ಬಡತನದಿಂದ ಬಂದು ಈ ದೇಶಕ್ಕೆ ಪ್ರಧಾನಿಯಾದವರು. ಅದರಿಂದ ಒಂದು ಸ್ಪಷ್ಟವಾದಂಥ ಒಂದು ಗುರಿ ನಿಮ್ಮಲ್ಲಿರಬೇಕು. ವಿದ್ಯಾರ್ಥಿಗಳು ಏನಾದರೂ ಸಾಧನೆ ಮಾಡ್ತೀರಂದರೆ ವಿಶ್ವೇಶ್ವರಯ್ಯವ್ರನ್ನ ನಾವು ನೆನೆಸ್ಕೋಬೇಕು. ಒಂದೊತ್ತು ಊಟ ಮಾಡ್ತಾ ಇದ್ದಂಥ ವಿಶ್ವೇಶ್ವರಯ್ಯವ್ರ ಫ್ಯಾಮಿಲಿ, ಅವರು ನಿರಂತರ ವಿದ್ಯಾಭ್ಯಾಸದಿಂದ ಒಂದು ಪಟ್ಟು ಬಿಡದೆ ಸಾಧನೆ ಮಾಡಿದ್ರಿಂದ ಅಂಥ ಮಹಾನ್ ಚೇತನರಾಗಿದ್ದರು ಅವರು. ಹಾಗೆ ನಿಮಗೆ ಕೇತು ಭಗವಾನರು
ಕನ್ಯಾ ರಾಶಿಯಲ್ಲಿದ್ದಾರೆ. ಕನ್ಯಾ ರಾಶಿಯಲ್ಲಿ ಕೇತು ಭಗವಾನ್ ಇರುವಾಗ ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ಪೇರೆಂಟ್ಸ್ ತುಂಬ ಕೇರ್ಫುಲ್ ಆಗಿರಬೇಕು. ಮಕ್ಕಳನ್ನು ತುಂಬ ಪ್ರೀತಿಯಿಂದ ಬೆಳೆಸೋಕ್ಕೆ ಹೋಗಬೇಡಿ. ಸೊ ಯಾವಾಗಲೂ ಕೂಡ ಮಕ್ಕಳಿಗೆ ಶಿಸ್ತು ಮತ್ತು ಮೌಲ್ಯಗಳು, ನಮ್ಮ ಸಂಸ್ಕೃತಿ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಅದಕ್ಕೆ ಹೇಳಿದರು, ಒಂದು 100 ಜನ ಟೀಚರ್ಸು ಸೇರಿಸಿದರೆ ಒಂದು ತಂದೆ ಅಂತೆ, 100 ಜನ ತಂದೆಯನ್ನು ಸೇರಿಸಿದರೆ ಒಂದು ತಾಯಿ ಅಂತೆ. ಅದಕ್ಕಾಗಿ ತಂದೆ ತಾಯಿ ಮುಖ್ಯವಾಗಿ ಮಕ್ಕಳ ಬೆಳವಣಿಗೆಯಲ್ಲಿ ಗಮನ ಹರಿಸಬೇಕು. ತುಂಬ ಅತಿಯಾದ ಮುದ್ದು ಮಾಡೋಕ್ಕೆ ಹೋಗಬೇಡಿ. ಚಾಣಕ್ಯರು ಹೇಳಿದರು, ರಾಜಾವ ತತ್ಪಂಚ ವರ್ಷಾಣಿ ಅಂತ. ಒಂದು ಮಗುವನ್ನು ನೀವು ರಾಜನಂತೆ 5 ವರ್ಷದವರೆಗೂ ನೋಡಬೇಕು, ತುಂಬ ಮುದ್ದಾಗಿ ಬೆಳೆಸಬೇಕು. 5 ವರ್ಷದಿಂದ ಆಮೇಲೆ ಬರ್ತಕ್ಕಂಥ 16 ವರ್ಷ, 21 ವರ್ಷ ವಯಸ್ಸು ಬರೋವರೆಗೂ ಮಗನನ್ನು ಒಂದು ಆಳು ನೋಡ್ದಂಗೆ ನೋಡಬೇಕು ಅಂತ ಹೇಳ್ತಾರೆ. ನಾವೆಲ್ಲ ಹಳ್ಳಿ ಕಡೆಯಿಂದ ಓದ್ಕೊಂಡು ಬಂದವರು, ನಮಗೆಲ್ಲ ಗೊತ್ತು. ನಾವು ಹೊಲದಲ್ಲಿ ಕೆಲಸ ಮಾಡಿ 4-5 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಸ್ಕೂಲಲ್ಲಿ ಹೋಗಿ ನಾವು ಓದ್ಕೊಂಡು ಬಂದವರು. ಈಗ ಬೆಂಗಳೂರಲ್ಲಿ ಬಂದು ನಮ್ಮ ಜೀವನವನ್ನು ಕಂಡುಕೊಳ್ಬೇಕಂದ್ರೆ ನಾವು ಕಷ್ಟದ ಅರಿವು ನಮಗಿದೆ. ಅದಕ್ಕಾಗಿ ಮಕ್ಕಳಿಗೆ ಶಿಸ್ತನ್ನು ಬೆಳೆಸಿ, ಅವ್ರು ಬೇಕಂದಿದ್ದನ್ನು ಕೊಡ್ಸೋಕ್ಕೆ ಹೋಗಬೇಡಿ. ಓದಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಇವತ್ತು ಯಾರು ಚೆನ್ನಾಗಿ ಓದ್ಕೊಂಡಿದ್ದಾರೋ ಅವರೇ ಸುಖವಾಗಿದ್ದಾರೆ. ಓದೊಂದೇ ಅಲ್ಲ, ಅವ್ರು ಮಾಡ್ತಕ್ಕಂಥ ಯಾವುದೇ ಕೃಷಿ ಆಗಲಿ ಅದು ಶಿಸ್ತುಬದ್ಧತೆಯನ್ನು ಮಾಡಿದ್ರೆ ಒಂದು ಜಯ ಸಿಕ್ಕತ್ತೆ. ಸೊ ಪ್ರೇಕ್ಷಕರೇ, ಮುಖ್ಯವಾಗಿ ನೀವು ಗಮನದಲ್ಲಿಡಬೇಕಾಗಿರೋದು, ಉದ್ಯೋಗಕ್ಕಾಗಿ ನಿಮಗೆ ಕರ್ಮಸ್ಥಾನದಲ್ಲಿರ್ತಕ್ಕಂಥ ಶನಿ ಭಗವಾನರು ನಿಮಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ವಾಕ್ಸ್ಥಾನದಲ್ಲಿರ್ತಕ್ಕಂಥ ಕುಜ ಭಗವಾನರು ನಿಮ್ಗೆ ಆವೇಶವನ್ನು ಕೊಡ್ತಾ ಇದ್ದಾರೆ, ಅದಕ್ಕೆ ಕಡಿವಾಣ ಹಾಕಿ. ಲಾಭಸ್ಥಾನದಲ್ಲಿರ್ತಕ್ಕಂಥ ರಾಹು ಶುಕ್ರ ಅತಿ ಆಸೆಯನ್ನು ಕೊಡ್ತಾ ಇದ್ದಾರೆ. ಆಸೆ ಇರಬೇಕು, ಒಂದು ಲಿಮಿಟಲ್ಲಿ ಇರಬೇಕು. ನಿರಂತರವಾಗಿ ಶಿವನ ಪ್ರಾರ್ಥನೆಯನ್ನು ಮಾಡಿ. ಮಿಥುನ್ ರಾಶಿಗೆ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಮಿಥುನ್ ರಾಶಿಯವರು ಸ್ವಲ್ಪ ಸಂಯಮ, ತಾಳ್ಮೆಯನ್ನು ಕಾಪಾಡ್ಕೋಬೇಕು. ಸ್ವಲ್ಪ 12ನೇ ಮನೆಯಲ್ಲಿರ್ತಕ್ಕಂಥ ಗುರು, ನಾನು ಯಾರಿಗೂ ಎದುರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇಲ್ಲ, ಆದರೂ ಕೂಡ ಸ್ವಲ್ಪ ಗ್ರಹಗತಿಗಳು ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಹೇಳ್ಬೇಕಾದಂಥ ನೆಸಿಟಿ ಇದೆ. ಬೇಸಿಕ್ಕಾಗಿ ನಾನು ಒಳ್ಳೆಯದನ್ನು ಹೇಳೋದಕ್ಕೆ ಬಯಸ್ತಕ್ಕಂಥವ್ರು, ಆದರೆ ಸ್ವಲ್ಪ ಜಾಗ್ರತೆ ಬೇಕು. 12ನೇ ಮನೆಯಲ್ಲಿ ಗುರು ಇದ್ದಾರೆ, ವ್ಯಯಸ್ಥಾನದಲ್ಲಿದ್ದಾರೆ. ಪ್ರಯತ್ನ ಪೂರಕವಾದಂಥ ಒಂದು ಜಯಗಳನ್ನು ಪಡ್ಕೋಬೇಕು. ನಿರಂತರ ಅಭ್ಯಾಸದಿಂದ ಜಯಗಳನ್ನು ಪಡ್ಕೋಬೇಕು. ಬೇಸಿಕಲ್ಲಾಗಿ ಮಿಥುನ್ ರಾಶಿಯವರು ತುಂಬ ಬುದ್ಧಿವಂತರು. ಈ ಮಿಥುನ್ ರಾಶಿಗೆ ನಂಬರ್ ಬಂದು 5ನೇ ನಂಬರ್. 5ನೇ ನಂಬರ್ ಅವರು ತುಂಬ ಕ್ವಿಕ್, ಆ್ಯಕ್ಟಿವ್ ಆಗಿರ್ತಕ್ಕಂಥವ್ರು. ಈ 5ನೇ ನಂಬರ್ಗೆ ತುಂಬ ಥ್ರಿಲ್ ಅಂದರೆ ಇಷ್ಟ. ಅದಕ್ಕೆ ಈ 5ನೇ ಸಂಖ್ಯೆಯಲ್ಲೂ 5, 14, 23ನೇ ನಂಬರಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಂಬ ಸ್ಪೀಡಾಗಿ ಬೈಕನ್ನು ಓಡಿಸೋದಕ್ಕೆ ಇಷ್ಟಪಡ್ತಾರೆ. ಇಂಥ ವಿಚಾರದಲ್ಲಿ ಜಾಗ್ರತೆ ಬೇಕು. ನಮ್ಮ ರಾಜ್ಯದ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಎಷ್ಟೋ ಕಾರ್ಯಕ್ರಮಗಳನ್ನು, ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ತುಂಬ ಸ್ಪೀಡಾಗಿ ಹೋಗಬಾರ್ದು, ಬೈಕ್ ಓಡಿಸುವಾಗ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಬೇಕಂತೇಳಿ, ಮತ್ತು ಕೆಲವು ಸ್ಲೋಗನ್ಸ್ ಕೂಡ ಹಾಕ್ತಾ ಇದ್ದಾರೆ, ಅತಿ ವೇಗ ತಿಥಿ ಬೇಗ ಅಂತ. ಸೊ ಅದರಿಂದ ಯಾರೂ ಅಪಾಯಕ್ಕೆ ಗುರಿ ಆಗಬಾರ್ದು. ನಿಮಗೆ 10ನೇ ಮನೆಯಲ್ಲಿರ್ತಕ್ಕಂಥ ಶುಕ್ರ ಭಗವಾನರು ಶುಭ ಫಲಗಳನ್ನು ಕೊಡ್ತಾ ಇದ್ದಾರೆ. ರಾಹು 10ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ತಿರುಗಾಟ, ಓಡಾಟ, ಟೆನ್ಷನ್ನು ಇದೆಲ್ಲ ಕೂಡ ಇರುತ್ತೆ. ಹಾಗೆ ನಿಮಗೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಬುಧ, ರವಿ, ಶನಿ ಭಗವಾನರು ಸ್ವಲ್ಪ ನಿಮಗೆ ಅವಕಾಶಗಳನ್ನು ಕ್ರಿಯೇಟ್ ಮಾಡಿಕೊಡ್ತಾ ಇದ್ದಾರೆ. ಕಷ್ಟ ಕಾಲದಲ್ಲಿ ಕೂಡ ನೀವು ಬದುಕಲಿಕ್ಕೆ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ. 4ನೇ ಮನೆಯಲ್ಲಿ ಕೇತು ಇರೋದರಿಂದ 4ನೇ ಮನೆಯನ್ನು ಮಾತೃಸ್ಥಾನ, ವಿದ್ಯಾಸ್ಥಾನ ಅಂತ ಕರಿತೀವಿ. ನಿಮ್ಮ ತಾಯಿನ ಗೌರವಿಸಿ, ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ನೀವು ಗಮನ ಕೊಡಿ. ಹಾಗೆ ವಿದ್ಯಾಸ್ಥಾನದಲ್ಲಿ ಕೇತು ಇರೋದರಿಂದ ಸ್ವಲ್ಪ ನಿರ್ಲಕ್ಷ್ಯ ಇಂಥದ್ದೆಲ್ಲ ಕೂಡ ಸಾಧ್ಯ ಇರುತ್ತೆ. ಮತ್ತು 4ನೇ ಮನೆಯಲ್ಲಿ ಕೇತು ಇರೋದರಿಂದ ಸುಖ ಕೂಡ ಕಮ್ಮಿ ಇರುತ್ತೆ. ಎಷ್ಟು ಕಷ್ಟಪಟ್ಟಿದ್ರೂ ಕೂಡ ಬೇಗ ಪ್ರಮೋಷನ್ ಬರೋದಿಲ್ಲ, ಇನ್ಕ್ರಿಮೆಂಟ್ ಬರೋದಿಲ್ಲ. ಯಾಕಂದ್ರೆ ಸುಖ ಕೊಡೋದಿಲ್ಲ. ಸಣ್ಣ ಪುಟ್ಟ ಟೆನ್ಷನ್ಸು, ಮನೆಯಲ್ಲಿ ವಾಗ್ವಾದ ಇಂಥದ್ದೆಲ್ಲ ನಡೀತಾ ಇರುತ್ತೆ. ಯಾವ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಡ್ತಾರೋ, ಕಣ್ಣಲ್ಲಿ ನೀರು ಹೆಣ್ಮಕ್ಳು ಇಡ್ತಾ ಇದ್ದರೆ ಪ್ರತಿನಿತ್ಯ ಆ ಮನೆ ಉದ್ಧಾರ ಆಗಲ್ಲ. ಯಾರೂ ಕೂಡ ಹೆಣ್ಮಕ್ಳನ್ನು ನೋಯಿಸಬೇಡಿ, ಹೆಣ್ಣನ್ನು ಗೌರವಿಸಿ. ಈ ದೇಶದ ಒಂದು ಸಂಸ್ಕೃತಿಯನ್ನು ನೀವು ಗೌರವಿಸಿ. ನಿಮಗೆ ಬುಧ ಅನುಕೂಲವಾಗಿರೋದರಿಂದ ಬುದ್ಧಿ ಚಾತುರ್ಯ ಚೆನ್ನಾಗಿದೆ ನಿಮಗೆ. ಈ ತಿಂಗಳಲ್ಲಿ ಸ್ವಲ್ಪ ಅನಾನುಕೂಲಗಳಿದ್ದರೂ ಕೂಡ ಪ್ರಯತ್ನದ ಮುಖಾಂತರ, ಯಾಕಂದರೆ 2025 ಅಂದ್ರೇ 9 ಅಂದರೆ ಟೇಕ್ ಆ್ಯಕ್ಷನ್ ಅಂತ. ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯಗಳನ್ನು ತಗೊಳ್ಳೋದ್ರಿಂದ, ಪ್ರಯತ್ನಪೂರ್ವಕವಾಗಿ ನೀವು ಕೆಲಸ ಕಾರ್ಯಗಳನ್ನು ಮಾಡೋದರಿಂದ, 12ನೇ ಮನೆಯಲ್ಲಿರ್ತಕ್ಕಂಥ ಗುರು ಭಗವಾನರನ್ನು ಬಳಸ್ಕೊಳ್ಳೋದಕ್ಕೆ ಸಾಯಿಬಾಬಾ, ದತ್ತಾತ್ರೇಯ ದೇವರು, ನಿರಂತರವಾಗಿ ಗುರುಗಳನ್ನು ಆರಾಧನೆ ಮಾಡೋದರಿಂದ
ಮತ್ತು ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ, ನಿಮ್ಮ ಎದುರುಗಡೆನೇ ಇರ್ತಕ್ಕಂಥ ತಂದೆ ತಾಯಿ, ಅವರು ತ್ರಿಮೂರ್ತಿಗಳಿಗೆ ಸಮಾನ, ಎಲ್ಲ ಗುರುಗಳು ಸಮಾನ. ಅವರನ್ನು ನೀವು ಗೌರವಿಸಿ ಪ್ರತಿನಿತ್ಯ ಅವ್ರನ್ನ ನೀವು ಸೇವೆ ಮಾಡಿದರೆ ನಿಮಗೆ ಸಿಗದೇ ಇರತಕ್ಕಂಥ ವಸ್ತು ಯಾವುದೂ ಇರೋದಿಲ್ಲ. ಅದಕ್ಕಾಗಿ ಫಸ್ಟು ಡಿಸಿಪ್ಲೈನ್, ತಂದೆ ತಾಯಿನ ಗೌರವಿಸ್ತಕ್ಕಂಥದ್ದು, ಗುರುಹಿರನ್ನ ಗೌರವಿಸ್ತಕ್ಕಂಥದ್ದು, ವೇಗ, ಆವೇಶ, ಅತಿಯಾದಂಥ ಸ್ಪೀಡು, ಬೈಕ್ ಓಡಿಸೋದು, ಇಂಥದ್ದೆಲ್ಲ ಕೂಡ ನೀವು ಕಡಿವಾಣ ಹಾಕಬೇಕು. ಬುದ್ಧಿವಂತರಿದ್ದೀರಿ, ಬಹುಭಾಷಾ ಪ್ರಿಯರು, ನೀವು ಬೇರೆ ಬೇರೆ ಭಾಷೆಗಳನ್ನು ಸುಲಭವಾಗಿ ಕಲ್ತ್ಕೊಳ್ತಕ್ಕಂಥವ್ರು. ಈ ಕಾಲದಲ್ಲಿ ಒಂದು ಭಾಷೆ ಬಂದಿದೆ ಅಂದರೆ ಒಂದು ಡಿಗ್ರಿ ಬಂದಂಗೆ. ಯಾರಿಗೆ 5 ಭಾಷೆ ಬರುತ್ತೋ 5 ಡಿಗ್ರಿ ಇದ್ದಂಗೆ. ಯಾಕಂದರೆ ಯಾವ ಕಡೆ ಹೋಗಿದ್ರು, ಎಲ್ಲಿ ಹೋಗಿದ್ರು ಕೂಡ ಅವ್ರು ಜಯಿಸ್ಕೊಂಡು ಬರ್ತಾ ಇರ್ತಾರೆ. ಸೊ ಕಾಂಪಿಟೇಷನ್ ಎಕ್ಸಾಮಿನೇಷನ್ಸಲ್ಲಿ ಕೂಡ ಬುದ್ಧಿವಂತರು ಇರ್ತಾರೆ ಅವರು. ಆದರೆ ನೆಗ್ಲಿಜೆನ್ಸಿ, ನೋಡೋಣ, ಮಾಡೋಣ, ಇಂದು ಮಾಡೋಣ, ನಾಳೆ ಮಾಡೋಣ ಅಂತಕ್ಕಂಥ ನಿಮ್ಮ ಗುಣಗಳನ್ನು ದೂರ ಇಟ್ಟು, ಗುರು ನಿಮಗೆ ಅನಾನುಕೂಲವಾಗಿರೋದರಿಂದ ಹೆದರ್ಕೋಬೇಡಿ. ನಾನು ಯಾರನ್ನೂ ಎದುರಿಸ್ತಾ ಇಲ್ಲ. ನೀವು ಹೆಚ್ಚು ನಿರಂತರ ಪ್ರಯತ್ನಗಳನ್ನು ಮಾಡಿ ಜಯಶಾಲಿಗಳಾಗ್ತೀರಿ. ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಮುಖ್ಯವಾಗಿ 12ನೇ ಮನೆಯಲ್ಲಿ ಕುಜ ಇರ್ತಾರೆ. 12ನೇ ಮನೆಯಲ್ಲಿ ಕುಜ ಇದ್ದರೆ ಸ್ವಲ್ಪ ಕಿರಿಕಿರಿ ಇರುತ್ತೆ. ನಾವು ಯಾರಿಗೂ ನೆಗೆಟಿವ್ ಆಗಿ ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇಲ್ಲ, ಅದು ನನಗೂ ಕೂಡ ಇಷ್ಟ ಇಲ್ಲ. ಆದರೂ ಕೂಡ ಸ್ವಲ್ಪ ನಾವು ಅದನ್ನು ಅರಿವು ಮೂಡಿಸೋಣ ಅನ್ನೋ ವಿಚಾರವಾಗಿ ಇದನ್ನು ನಾನು ಹೇಳ್ತಾ ಇದ್ದೀನಿ. ಕರ್ಕಾಟಕ ರಾಶಿಯವರು ಶಾಂತಿ ಪ್ರಿಯರು, ತುಂಬ ಸಂಯಮ, ತಾಳ್ಮೆ, ಸೇವಾ ಮನೋಭಾವನೆ ಇರ್ತಕ್ಕಂಥವ್ರು. ಈ ಸೇವಾ ಮನೋಭಾವನೆ ಇರ್ತಕ್ಕಂಥ ಈ ಕರ್ಕಾಟಕ ರಾಶಿಯವ್ರಿಗೆ 12ನೇ ಮನೆಯಲ್ಲಿ ಕುಜ ಇದ್ದರೆ ಕೋತಿಗೆ ಎಣ್ಣೆ ಕುಡಿಸ್ದಂಗೆ. ಅವರು ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಅಷ್ಟೊಂದು ಆವೇಶ ಬಂದ್ಬಿಡುತ್ತೆ. ಎಕ್ಸ್ಪೆಷಲಿ ಮನೆಯಲ್ಲಿ, ಕುಟುಂಬದಲ್ಲಿ, ವೈಫ್ ಆ್ಯಂಡ್ ಹಸ್ಬೆಂಡ್ ರಿಲೇಷನ್ಶಿಪ್ಪಲ್ಲಿ ಸಣ್ಣ ಪುಟ್ಟದ್ದು ಬರುತ್ತೆ. ಯಾವುದಕ್ಕೂ ಅವಕಾಶ ಮಾಡಿಕೊಡ್ಬೇಡಿ. ಸಂಧಾನಗಳ ಮುಖಾಂತರ ಅದನ್ನು ಸರಿಪಡಿಸ್ಕೊಳ್ಳಿ. ಲಾಭಸ್ಥಾನದಲ್ಲಿ ಗುರು ಇದ್ದಾರೆ, ಯಥೇಚ್ಛವಾಗಿ ನಿಮಗೆ ಅನುಕೂಲಗಳನ್ನು ಕೊಡ್ತಾ ಇದ್ದಾರೆ. ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳಲ್ಲಿ ಜಯ ಮಾಡಿಕೊಡ್ತಾ ಇದ್ದಾರೆ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ನೀವು ತುಂಬ ಪ್ರಯತ್ನ ಮಾಡಿದರೆ ಜಯ ಪಡ್ಕೊಳ್ತಕ್ಕಂಥದ್ದು. ನಿಮಗೆ ಭಾಗ್ಯಸ್ಥಾನದಲ್ಲಿ ರಾಹು ಇದ್ದಾರೆ. ಭಾಗ್ಯಸ್ಥಾನದಲ್ಲಿ ರಾಹು ಇರುವಾಗ ತಂದೆ ಜೊತೆ ವಾದ ವಿವಾದಕ್ಕೆ ಹೋಗಬಾರ್ದು. 9ನೇ ಮನೆ ಪಿತೃವನ್ನು, ಅಂದರೆ ತಂದೆಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಶುಕ್ರ ಇರೋದರಿಂದ ಅನುಕೂಲ ಇದೆ, ಭಾಗ್ಯೋದಯ ಇದೆ. ಶುಕ್ರ ಎಕ್ಸ್ಪೆಷಲಿ ನಿಮಗೆ ಭಾಗ್ಯಸ್ಥಾನದಲ್ಲಿರುವಾಗ ಭಾಗ್ಯೋದಯ ಆಗ್ತಕ್ಕಂಥದ್ದು. ನಿಮ್ಮ ರಾಶಿಗೆ 8ನೇ ಮನೆಯಲ್ಲಿ ಶನಿ ಇದ್ದಾರೆ, ಕಿರಿಕಿರಿಯನ್ನು ಮಾಡ್ತಾ ಇದ್ದಾರೆ. 8ನೇ ಮನೆಯಲ್ಲಿ ಯಾವುದು ಶನಿ ಇರಬಾರ್ದು. 8ನೇ ಮನೆಯಲ್ಲಿದ್ದರೆ ಅಷ್ಟಕಷ್ಟಗಳನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ದೇವ್ರ ದಯೆಯಿಂದ ಗುರು ನಿಮ್ಮ ಜೊತೆಯಲ್ಲಿರೋದ್ರಿಂದ ಏನೂ ನಿಮ್ಗೆ ಆ ಥರ ಅಶುಭ ಫಲಗಳು ಗೋಚರ ಆಗೋದಿಲ್ಲ. 8ನೇ ಮನೆಯಲ್ಲಿ ಬುಧ ಸೂರ್ಯ ಇದ್ದಾರೆ, ನಿಪುಣ ಯೋಗ. ಒಂದೊಂದು ಸರ್ತಿ ಆಲ್ ಆಫ್ ಸಡನ್ ಲಕ್ ಕೂಡ ಬರುತ್ತೆ, ತೊಂದರೆಗಳ ಜೊತೆಗೆ ಲಕ್ ಕೂಡ ಬರುತ್ತೆ. ಸ್ವಲ್ಪ ಪೇಷನ್ಸಿಯನ್ನು ನೀವು ಡೆವಲಪ್ ಮಾಡ್ಕೊಳ್ಳಿ. ನಿಮ್ಮ ರಾಶಿಗೆ 3ನೇ ಮನೆಯಲ್ಲಿರ್ತಕ್ಕಂಥ ಕೇತು ನಿಮಗೆ ಧೈರ್ಯವನ್ನು ಕೊಡ್ತಾ ಇದ್ದಾರೆ. 3ನೇ ಮನೆ ಅಂದ್ರೇ ಧೈರ್ಯಸ್ಥಾನ. ಧೈರ್ಯಸ್ಥಾನದಲ್ಲಿ ಕೇತು ಪಾಪಗ್ರಹ ಇದ್ದಾರಂದರೆ ನಿಮಗೆ ಧೈರ್ಯವಾಗಿ ಮುಂದುವರಿಯೋದಕ್ಕೆ ನಿಮಗೆ ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ಮಾಘ ಮಾಸದಲ್ಲಿ ಶಿವನ ಅನುಗ್ರಹಣೆಯಿಂದ ನೀವು ಜಯ ಪಡ್ಕೊಳ್ಬೇಕು. ಮಾಘ ಮಾಸದಲ್ಲಿ ಮುಖ್ಯವಾಗಿ ತೀರ್ಥಕ್ಷೇತ್ರ ದರ್ಶನ, ಹೆಚ್ಚಾಗಿ ನೀವು ದೂರ ದೂರ ಪ್ರದೇಶಗಳಿಗೆ ಹೋಗೋದಕ್ಕಿಂತ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಶಿವಾಲಯಗಳಿಗೆ ಭೇಟಿ ಕೊಡಿ. ಎಲ್ಲಿ ಶಿವಾಲಯಗಳಲ್ಲಿ ಸರಿಯಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇಲ್ವೋ ಅಂಥ ಕಡೆ ನಿಮ್ಮ ಧನ ಸಹಾಯ ಮಾಡಿ. ಆಳಬಿದ್ದಂಥ ಶಿವಾಲಯವನ್ನು ನೀವು ಜೀರ್ಣೋದ್ಧಾರ ಮಾಡಿದರೆ ನಿಮಗೆ 100 ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ಬರುತ್ತೆ ಅಂತ ಹೇಳ್ತಾರೆ. ದೇವತಾ ಕಾರ್ಯಗಳಿಗೆ ಯಾವತ್ತೂ ಕೂಡ ನಾವು ಮುಂದಿರಬೇಕು. ದಾನ ಧರ್ಮಗಳಲ್ಲಿ ಒಂದು ಕೈ ನಮ್ಮ ಮುಂದಿರಬೇಕು. ಯಾಕೆಂದರೆ ಮಕ್ಕಳಿಗಾಗಿ ಆಸ್ತಿ ಮಾಡ್ತೀವಿ, ಮನೆ ಕಟ್ಕೊಡ್ತೀವಿ, ಮಗಳಿಗೆ ಸೈಟ್ ಕೊಡಿಸ್ತೀವಿ, ಹೆಂಡತಿಗೆ ಒಡವೆಗಳನ್ನು ಕೊಡಿಸ್ತೀವಿ. ಈ ಜನ್ಮಕ್ಕೆ ನಮ್ಗೆ ಬೇಕಾಗಿರೋವಷ್ಟು ಸೇವಿಂಗ್ಸ್ ಕೂಡ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಜನ್ಮಕ್ಕೆ ಏನು ಮಾಡ್ಕೊಳ್ತೀವಿ ನಾವು? ನೆಕ್ಸ್ಟ್ ಜನ್ಮ ಅನ್ನೋದು ಇದೆಯಲ್ವ? ಕೃಷ್ಣ ಭಗವಾನ್ ಹೇಳಿದ್ರಲ್ಲ ಗೀತೆಯಲ್ಲಿ, ಪುನರ್ಜನ್ಮ, ಆತ್ಮಕ್ಕೆ ಸಾವಿಲ್ಲ ಅಂತ. ದೇಹಕ್ಕೆ ಮಾತ್ರ ಸಾವು, ಆತ್ಮಕ್ಕೆ ಸಾವಿಲ್ಲ. ಅಂದರೆ ಮುಂದಿನ ಜನ್ಮದಲ್ಲಿ ನೀವು ಸುಖವಾಗಿರ್ಬೇಕಂದ್ರೆ ತಮ್ಮ ಸ್ವಲ್ಪ ಪುಣ್ಯ ಸಂಪಾದಿಸ್ಕೋಬೇಕು. ಆ ಪುಣ್ಯನೇ ದಾನ, ಧರ್ಮ, ದೇವರು, ನಂಬಿಕೆ, ಆಚಾರ, ವಿಚಾರ ಇವೆಲ್ಲವನ್ನು ಕೂಡ ನೀವು ಪಾಲನೆ ಮಾಡಿದರೆ ಈ ಜನ್ಮದಲ್ಲೂ ಸುಖವಾಗಿರಬಹುದು, ಮುಂದಿನ ಜನ್ಮದಲ್ಲೂ ಕೂಡ ಸುಖವಾಗಿರಬಹುದು. ಪ್ರೇಕ್ಷಕರೇ, ಇವತ್ತು ನಾವು ಸಿಂಹರಾಶಿ ಬಗ್ಗೆ ಮಾತಾಡೋಕ್ಕೆ ಬರ್ತಾ ಇದ್ದೀವಿ. ಫೆಬ್ರವರಿ ತಿಂಗಳಲ್ಲಿ ಶಿಶಿರ ಋತು, ಮಾಘ ಮಾಸ, ಪವಿತ್ರವಾದಂಥ ಈ ಮಾಸದಲ್ಲಿ ಸಿಂಹರಾಶಿಗೆ ಯಾವ ಥರ ಇದೆ? ಸಿಂಹರಾಶಿ ಅಂದ್ರೇ ನಿಮಗೆ ಗೊತ್ತಿದೆ, ಇವರು ಅಡ್ಮಿನಿಸ್ಟ್ರೇಟಿವ್ ಕ್ವಾಲಿಟೀಸ್ ಇರ್ತಕ್ಕಂಥವ್ರು. ಅದಕ್ಕೆ ಹೇಳ್ತಾರೆ ಸಿಂಹ ಬಡವಾಗಿದ್ರೆ ಹುಲ್ಲು ತಿನ್ನತ್ತ ಅಂತ. ಈ ರಾಶಿಯವರು ಯಾವಾಗಲೂ ಕೂಡ ಉನ್ನತ ಧ್ಯೇಯಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಅದಕ್ಕೆ ಸಾಕಷ್ಟು ಜನ
ದೊಡ್ಡ ದೊಡ್ಡ ಪದವಿಗಳಲ್ಲಿರ್ತಾರೆ, ಸರ್ಕಾರ ಸೇವೆಗಳನ್ನು ಮಾಡ್ತಾರೆ. ಸರ್ಕಾರ ಸೇವೆಗಳನ್ನು ಮಾಡ್ತಾ ಇರುವಾಗ, ನಾವು ಪದವಿಗಳಲ್ಲಿರುವಾಗ ಜನಸೇವೆ, ಜನಾರ್ದನ ಸೇವೆ ಅಂತೂ ಮಾಡಬೇಕು. ಇಲ್ಲ ನಾವು ಅಕ್ರಮದಲ್ಲಿ ದುಡ್ಡು ಮಾಡ್ತೀವಿ ಅಂದರೆ, ಈಗ ನೋಡ್ತಾ ಇದ್ದೀವಿ ಅಕ್ರಮದಲ್ಲಿ ದುಡ್ಡು ಮಾಡ್ತಾ ಇರ್ತಕ್ಕಂಥವ್ರು ಏನೇನಾಗಿದ್ದಾರೆ ಅಂತ. ದೇಶ ಸೇವೆ ಮಾಡಿ, ಜನಸೇವೆ ಮಾಡಿ. ಮತ್ತು ಯುವಕರು ಮುಖ್ಯವಾಗಿ ವಿದ್ಯಾರ್ಥಿ ದಶೆಯಲ್ಲಿ ಚೆನ್ನಾಗಿ ಓದಿಕೊಂಡು ಉನ್ನತ ಪದವಿಗಳಿಗೆ ಹೋಗೋದಕ್ಕೆ, IAS, IPS, ಈ ರಾಶಿಯಲ್ಲಿ ಹುಟ್ಟಿರೋರು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗ್ತಾರೆ, ಸರ್ಕಾರದ ಸೇವೆಗಳನ್ನು ಮಾಡ್ತಾರೆ, ಜನಸೇವೆಯನ್ನು ಮಾಡ್ತಾರೆ. ನಿಮ್ಮ ರಾಶಿಗೆ ಲಾಭಸ್ಥಾನದಲ್ಲಿ ಕುಜ ಇದ್ದಾನೆ. ಲಾಭದಲ್ಲಿ ಕುಜ ಇದ್ದರೆ ಧೈರ್ಯ ಕೊಡ್ತಾನೆ. ಲಾಭದಲ್ಲಿ ಕುಜ ಇದ್ದರೆ ಭೂಮಿ ಯೋಗ ಕೊಡ್ತಾನೆ. ಭೂಮಿ ಇದ್ದರೆ ಮನೆ ಕಟ್ಕೋಬೋದು. ಭೂಮಿ, ಮನೆ, ನಿವೇಶನ ಮತ್ತು ಹೊಸ ಹೊಸ ಯಂತ್ರೋಪಕರಣಗಳನ್ನು ನೀವು ಪರ್ಚೇಸ್ ಮಾಡ್ತಕ್ಕಂಥದ್ದು. ನಿಮ್ಮ ರಾಶಿಗೆ ಮುಖ್ಯವಾಗಿ 8ರಲ್ಲಿ ರಾಹು ಇದ್ದಾರೆ. 8ನೇ ಮನೆಯಲ್ಲಿ ರಾಹು ಇದ್ದರೆ ಸ್ವಲ್ಪ ಕಿರಿಕಿರಿ ಇರುತ್ತೆ. ಆದರೆ ಶುಕ್ರ ಇರೋದು ಅದೃಷ್ಟ. 8ನೇ ಮನೆಯಲ್ಲಿ ಶುಕ್ರ ಭಗವಾನರಿದ್ದರೆ ನಿಮ್ಗೆ ಒಳ್ಳೆಯ ಫಲಗಳನ್ನು ಕೊಡ್ತಾರೆ, ಮಾತೃ ಸುಖವನ್ನು ಕೊಡ್ತಾರೆ. ಯಾರಿಗಾದರೂ ಮನೆಯಲ್ಲಿ ಹಿರಿಯರಿಗೆ, ತಾಯಂದರಿಗೆ ಅನಾರೋಗ್ಯ ಇದ್ದರೆ ಈ ಟೈಮಲ್ಲಿ ವೈದ್ಯ ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ. ನಿಮ್ಮ ರಾಶಿಗೆ 7ನೇ ಮನೆಯಲ್ಲಿ ಶನಿ ಭಗವಾನರು, ಸೂರ್ಯ ಜೊತೆಗೆ ಬುಧ. ಸೂರ್ಯ ಬುಧ ಇರೋದು ಬುಧಾದಿತ್ಯ ಯೋಗ, ಪ್ರಯಾಣಗಳು, ವಿದೇಶಯಾನ, ವಿದೇಶಗಳಲ್ಲಿ ಉದ್ಯೋಗ ಅವಕಾಶ, ಓದಲಿಕ್ಕೆ ವಿದೇಶಗಳಿಗೆ ಹೋಗ್ತಕ್ಕಂಥದ್ದು, ಇದೆಲ್ಲ ಕೂಡ ಚೆನ್ನಾಗಿದೆ. ಆದರೆ 7ನೇ ಮನೆಯಲ್ಲಿರ್ತಕ್ಕಂಥ ಶನಿ ಸೂರ್ಯ ಕಿರಿಕಿರಿಯನ್ನು ಮಾಡ್ತಾರೆ. ಈ ಶನಿ ಸೂರ್ಯ ತಂದೆ ಮಕ್ಕಳು, ಒಬ್ಬರು ಪೂರ್ವ ನೋಡಿದ್ರೆ ಒಬ್ಬರು ಪಶ್ಚಿಮ ನೋಡ್ತಾರೆ. ಅದಕ್ಕಾಗಿ ತಂದೆ ಮಕ್ಕಳಲ್ಲಿ ಸಣ್ಣ ಪುಟ್ಟ ವಿರಸ ಬರ್ತಕ್ಕಂಥದ್ದು. ನವಾಂಶದಲ್ಲಿ ಲಗ್ನವನ್ನು ಶನಿ ನೋಡಿದ್ರೆ ಉದ್ದವಾದ ಕೂದುಗಳು ಬೆಳೆಯೋದಂತ ಕೂಡ ಹೇಳ್ತಾರೆ. ಮೊದಲಿಗೆಲ್ಲ ಕೂಡ ಉದ್ದವಾಗಿ ಜಡೆ ಇರ್ತಕ್ಕಂಥ ಹೆಣ್ಮಕ್ಳನ್ನು ಹುಡ್ಕೊಂಡು ಹೋಗಿ ಮದುವೆ ಮಾಡ್ಕೊಳ್ಳೋರು. ಇವಾಗ ನೋಡೋದಕ್ಕೆ ಸಿಕ್ಕೋದಿಲ್ಲ ಬಿಡಿ. 7ನೇ ಮನೆಯಲ್ಲಿ ಶನಿ ಭಗವಾನರು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಮದುವೆ ಜೀವನದಲ್ಲಿ. ಈ ಪವಿತ್ರ ಮಾಘ ಮಾಸದಲ್ಲಿ ಶಿವಪಾರ್ವತಿಯರನ್ನು ನೆನಪು ಮಾಡ್ತಕ್ಕಂಥ ಈ ತಿಂಗಳಲ್ಲಿ ಅರ್ಧನಾರೀಶ್ವರ ಸ್ತೋತ್ರವನ್ನು ಓದಿ. ಯಾರು ಮದುವೆ ಜೀವನದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಇರುತ್ತೋ ಇವರು ಅರ್ಧನಾರೀಶ್ವರನ ಆರಾಧನೆ ಮಾಡಿ. ಮತ್ತು ಮುಖ್ಯವಾಗಿ ನೀವು ಸಿಂಹರಾಶಿಯವರು, ನಾನು ಅಹಂ ಅಂತಕ್ಕಂಥದ್ದು ಇರುತ್ತೆ. ಈಗೋ, ಇಂಗ್ಲೀಷಲ್ಲಿ ಈಗೋ ಅಂತ ಕರಿತೀವಿ. ಕೊನೆಗೆ ಏನಾಗುತ್ತೆ ಅಂದರೆ ಎಲ್ಲರೂ ಗೋ ಆಗಿಬಿಡ್ತಾರೆ ನಿಮ್ಮ ಜೀವನದಲ್ಲಿ, ನೀವೊಬ್ಬರು ಉಳ್ಕೊಂಡ್ಬಿಡ್ತೀರಿ. ಅದಕ್ಕಾಗಿ ಸೂರ್ಯ ಭಗವಾನರ ಆರಾಧನೆ ಮಾಡಿ. ಸೂರ್ಯ ಆತ್ಮಕಾರಕರು. ಆವಾಗ ನಿಮಗೆ ಆತ್ಮದರ್ಶನವನ್ನು ಕೊಡ್ತಾರೆ, ಬ್ರಹ್ಮಜ್ಞಾನವನ್ನು ಕೊಡ್ತಾರೆ. ಅದಕ್ಕಾಗಿ ಆದಿತ್ಯ ಹೃದಯಂ ಓದಿ. ಈ ಸೂರ್ಯ ರಾಶಿಯವರು ಆದಿತ್ಯ ಹೃದಯಂ ಓದಿ. ಈ ರಾಶಿಗೆ ಅಧಿಪತಿ ಸೂರ್ಯ ಒಂದು ವೇಳೆ ನಿಮಗೆ ಮೇಷರಾಶಿಯಲ್ಲಿದ್ದರೆ 100% ಗೌರ್ಮೆಂಟ್ ಜಾಬ್ ಸಿಕ್ಕತ್ತೆ. ಮನೇಲಿ ಕೂತ್ಕೊಂಡ್ರೆ ಗೌರ್ಮೆಂಟ್ ಜಾಬ್ ಸಿಕ್ಕಲ್ಲ. ಕನಸು ಕಾಣಿದ್ರೆ ಗೌರ್ಮೆಂಟ್ ಜಾಬ್ ಸಿಕ್ಕಲ್ಲ. ಹಗಲು ಕನಸು ಕಾಣಬಾರ್ದು, ಕನಸು ಕಾಣಬೇಕು. ಅಬ್ದುಲ್ ಕಲಾಂ ಅವರು ಹೇಳಿದರು, ನೀನು ಕನಸು ಕಾಣು, ನಿನ್ನ ಕನಸುಗಳನ್ನು ಸಾಕಾರ ಮಾಡಿಕೊಳ್ಳು ಅಂತ. ಯಾವ ಥರ ಕನಸು ಅಂದರೆ ನಿನ್ನ ಕನಸಿಂದ ನಿದ್ದೆ ಬರಬಾರ್ದಂತ. ಆ ಥರ ನೀವು ಗೋಲ್ ಇಟ್ಕೊಂಡು, ಗುರಿ ಇಟ್ಕೊಂಡು ಕನಸನ್ನು ಕಂಡ್ರೆ ಡೆಫಿನೆಟ್ ಆಗಿ ನೀವು ಉನ್ನತ ಮಟ್ಟದ ಒಂದು ವ್ಯಾಸಂಗ, ವಿದ್ಯಾಭ್ಯಾಸ, ರಾಜಕೀಯದಲ್ಲಿ ಮತ್ತು ಉದ್ಯೋಗದಲ್ಲಿ ವಿಫಲವಾದ ಅವಕಾಶಗಳು ನಿಮಗಿರುತ್ತೆ. ಪ್ರೇಕ್ಷಕರೇ, ಈ ತಿಂಗಳಲ್ಲಿ ನಿರಂತರವಾಗಿ ಶಿವನಾಮವನ್ನು ಜಪ ಮಾಡ್ತಾಯಿರಿ. ಶಿವನಾಮಕ್ಕೆ ಸರಿಸಮಾನವಾದಂಥ ಯಾವ ಜಪನೂ ಇಲ್ಲ. ಯಾರು ಪ್ರತಿನಿತ್ಯ ಶುದ್ಧ ಮನಸ್ಸಿನಿಂದ ಶಿವನನ್ನು ಧ್ಯಾನ ಮಾಡ್ತಾರೋ, ತಮ್ಮ ಹೃದಯದಲ್ಲಿ ಶಿವನನ್ನು ಕಂಡುಕೊಳ್ತಾರೋ ಅವರು ಉತ್ತಮ ಜ್ಞಾನಿಗಳಾಗ್ತಾರೆ. ಇಹಲೋಕದಲ್ಲಿ ಪರಲೋಕದಲ್ಲಿ ಕೂಡ ಜಯ ಪಡ್ಕೊಳ್ತಾರೆ. ಕನ್ಯಾ ರಾಶಿಯವರಿಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಫೆಬ್ರವರಿ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಗೋಚಾರದಲ್ಲಿ ಸಾಕಷ್ಟು ಅದ್ಭುತಗಳು ಕಾಣ್ತಾ ಇದೆ. ಮುಖ್ಯವಾಗಿ ಗುರು ಭಗವಾನರು 9ನೇ ಮನೆಯಲ್ಲಿದ್ದಾರೆ, ಭಾಗ್ಯಸ್ಥಾನದಲ್ಲಿ. ಭಾಗ್ಯದ ಸ್ಥಾನದಲ್ಲಿ ಸಪ್ತಮಾಧಿಪತಿ ಮತ್ತು ವಿದ್ಯಾಸ್ಥಾನದ ಅಧಿಪತಿ ಭಾಗ್ಯಸ್ಥಾನದಲ್ಲಿದ್ದರೆ ವಿವಾಹದಲ್ಲೂ ಸುಖ, ವಿದ್ಯಾಭ್ಯಾಸದಲ್ಲೂ ಕೂಡ ಜಯ. 10ನೇ ಮನೆಯಲ್ಲಿರ್ತಕ್ಕಂಥ ಕುಶ ನಿಮಗೆ ಸಾಮರ್ಥ್ಯವನ್ನು ಕೊಡ್ತಾ ಇದ್ದಾನೆ, ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾನೆ, ಎನರ್ಜಿಯನ್ನು ಕೊಡ್ತಾ ಇದ್ದಾನೆ. 2025 9 ನಂಬರ್ ಈಸ್ ರೆಡಿ ಟು ಗಿವ್ ರಿಸಲ್ಟ್ಸ್. ಟೇಕ್ ಆ್ಯಕ್ಷನ್. ಪ್ರಯತ್ನವನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ರಾಶಿಗೆ 7ನೇ ಮನೆಯಲ್ಲಿ ಶುಕ್ರ ಭಗವಾನರಿದ್ದಾರೆ, ರಾಹು ಕೂಡ ಇದ್ದಾರೆ. 7ನೇ ಮನೆಯಲ್ಲಿ 2 ಗ್ರಹಗಳು ಅಷ್ಟು ಶುಭ ಕೊಡ್ತಕ್ಕಂಥವ್ರಲ್ಲ. ಕುಟುಂಬಾಧಿಪತಿ 7ನೇ ಮನೆಯಲ್ಲಿದ್ದಾರೆ ಅಂದರೆ ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿಯನ್ನು ಮಾಡ್ತಾರೆ. ಸಣ್ಣ ಪುಟ್ಟ ವ್ಯಾಜ್ಯಗಳು, ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್.
ಈ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದನ್ನೆಲ್ಲ ನೀವು ದೂರ ಮಾಡ್ಕೋಬೇಕಂದ್ರೆ ಇದು ಪವಿತ್ರ ತಿಂಗಳು. ನಿರಂತರವಾಗಿ ಅರ್ಧನಾರೀಶ್ವರ ಸ್ತೋತ್ರವನ್ನು ಓದಿ. ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಅರ್ಧನಾರೀಶ್ವರ ಸ್ತೋತ್ರ ಅಂತ, ಅಷ್ಟೊಂದು ಮಹತ್ವ ಇರ್ತಕ್ಕಂಥದ್ದು. ಅರ್ಧನಾರೀಶ್ವರ ಸ್ತೋತ್ರವನ್ನು ಓದಿ ಭಕ್ತಿಯಿಂದ ಪರಮೇಶ್ವರನನ್ನು ಆರಾಧನೆ ಮಾಡಿ. ನಾಗೇಂದ್ರಹಾರಾಯ ತಿಲೋಚನಾಯ, ನಾಗೇಂದ್ರಹಾರಾಯ ತ್ರಿಲೋಚನಾಯ ಅಂತ ಜಪ ಮಾಡ್ತಾ ಇರಿ. ಆ ಪರಮಶಿವನನ್ನು ಆರಾಧನೆ ಮಾಡಿ. ಅವರು ಬೋಲಾಶಂಕರ್, ನೀವು ಕೇಳಿದ್ದೆಲ್ಲ ಕೊಡ್ತಕ್ಕಂಥವ್ರು. ಯಾರೇ ಆಗಲಿ ಕುಲ ಮತ ಅಂತಕ್ಕಂಥದ್ದು ಏನೂ ಇಲ್ಲ. ನೀವು ನೋಡಿದ್ರೆ ನೀವು ಚರಿತ್ರೆಗಳಲ್ಲಿ, ರಾಮಾಯಣ ಮಹಾಭಾರತಗಳಲ್ಲಿ ರಾಕ್ಷಸರು ಹೆಚ್ಚಾಗಿ ಶಿವನನ್ನೇ ಆರಾಧನೆ ಮಾಡ್ತಾರೆ. ಯಾಕಂದರೆ ಅವರಿಗೆ ಯಾವುದು ಭೇದಭಾವ ಇಲ್ಲ. ಭಕ್ತಿಗೆ ಮಾತ್ರ ಒಲಿತಕ್ಕಂಥ ದೇವರು ಶಿವ. ಶಿವ ಅಲಂಕಾರ ಪ್ರಿಯರಲ್ಲ, ಶಿವ ಭಕ್ತಿ ಪ್ರಿಯರು. ನಾರಾಯಣ ಅಲಂಕಾರ ಪ್ರಿಯರು. ಅದಕ್ಕಾಗಿ ಈ ತಿಂಗಳಲ್ಲಿ ನೀವು ಸರಳವಾದಂಥ ಆಹಾರ, ಸರಳವಾದಂಥ ಉಡುಗೆ ತೊಡುಗೆ ಇಟ್ಕೊಂಡು ನಿರಂತರವಾಗಿ ಶಿವನನ್ನು ಆರಾಧನೆ ಮಾಡ್ತಾ ಬನ್ನಿ. ಕನ್ಯಾ ರಾಶಿಯವರಿಗೆ ಮುಖ್ಯವಾಗಿ 6ನೇ ಮನೆಯಲ್ಲಿರ್ತಕ್ಕಂಥ ಶನಿ ಭಗವಾನರು ಎಕ್ಸಲೆಂಟ್. 6ನೇ ಮನೆಯಲ್ಲಿ ಶನಿ ಭಗವಾನರು ಇದ್ದಾರೆ ಅಂದರೆ ನೀವು ಏನು ಪ್ರಯತ್ನ ಮಾಡಿದರೂ ಜಯ ಕೊಡ್ತಾರೆ. ಜೊತೆಗೆ ಸೂರ್ಯ ಇದ್ದಾರೆ. ಸೂರ್ಯ ಕೂಡ 6ನೇ ಮನೆಯಲ್ಲಿ ಒಳ್ಳೆಯದು. ಆದರೆ ಶನಿ ಮತ್ತು ಸೂರ್ಯ ಒಂದೇ ಕಡೆ ಇರುವಾಗ 2 ಸರ್ತಿ ಪ್ರಯತ್ನ ಮಾಡಬೇಕು. ಒಬ್ಬರು ಮುಂದಕ್ಕೆ ಹೋದರೆ ಒಬ್ರು ಹಿಂದಕ್ಕೆ ಇಳಿತಾರೆ. ಸೂರ್ಯ ಸ್ಪೀಡಾಗಿ ಹೋಗಿದ್ರೆ ಶನಿ ಭಗವಾನರು ಹಿಂದಕ್ಕೆ ಇಳಿತಾರೆ. ಜೊತೆಗೆ ಬುಧ ಕೂಡ ಅಲ್ಲೇ ಇದ್ದಾರೆ. 6ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ಇದೆ. 6ನೇ ಮನೆಯಲ್ಲಿ ವಂಡರ್ಫುಲ್ ಕಾಂಬಿನೇಷನ್ಸ್ ಇದೆ. ನಿಮ್ಮ ಕರ್ಮಾಧಿಪತಿ ಬುಧ 6ನೇ ಮನೆಯಲ್ಲಿದ್ದಾರಂದರೆ ಕರ್ಮಾಧಿಪತಿ 6ನೇ ಮನೆ ಅಧಿಪತಿ ಕರ್ಮಸ್ಥಾನದಲ್ಲಿ ಈ ಥರ ಇದ್ದರೂ ಕೂಡ ಉದ್ಯೋಗದಲ್ಲಿ ಜಯ, ಉನ್ನತ ವ್ಯಾಸಂಗ ಮತ್ತು ಪ್ರಮೋಷನ್ಸ್, ಇನ್ಕ್ರಿಮೆಂಟ್ಸ್ ಇಂಥದ್ದೆಲ್ಲ ಕೂಡ ಕೊಡ್ತಾರೆ. ಭಾಗ್ಯಸ್ಥಾನದಲ್ಲಿರ್ತಕ್ಕಂಥವರು ನಿಮಗೆ ಮಕ್ಕಳಾಗದೇ ಇರೋರಿಗೆ ಮಕ್ಕಳ ಭಾಗ್ಯ, ಮದುವೆಗೆ ಪ್ರಯತ್ನ ಮಾಡ್ತಾರೋರು ಕೂಡ ಜಯ ಕೊಡ್ತಾರೆ. ಆದರೆ ಇಲ್ಲಿ ನಾವು ನೆನಪಲ್ಲಿ ಇಟ್ಕೋಬೇಕಾಗಿರೋದಂದ್ರೆ ಪ್ರಯತ್ನ ಮುಖ್ಯ. ಪ್ರಯತ್ನದ ಮುಖಾಂತರ ನೀವು ಎಲ್ಲವನ್ನು ಪಡ್ಕೋಬೋದು. ಯಾಕೆಂದರೆ ನಿಮ್ಮ ರಾಶಿಯಲ್ಲಿ ಕೇತು ಕೂತ್ಕೊಂಡಿದ್ದಾರೆ. ಕೇತು ಭಗವಾನರು ವಿಘ್ನಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಗ್ರಹ. ಸ್ವಲ್ಪ ವಿಘ್ನಗಳನ್ನು ಕ್ರಿಯೇಟ್ ಮಾಡ್ತಾರೆ. ಯಾವುದಕ್ಕೂ ಕೂಡ ವಿಚಲಿತರಾಗಬಾರ್ದು. ಧೈರ್ಯದಿಂದ ಈ ತಿಂಗಳಲ್ಲಿ ಯಾವುದು ಪೆಂಡಿಂಗ್ ಇಟ್ಕೊಂಡಿದ್ದೀರೋ, ಏನು ಕೆಲಸ ಮಾಡಬೇಕಂದುಕೊಂಡಿದ್ದೀರೋ ಅದರ ಬಗ್ಗೆ ಗಮನ ಕೊಡಿ. ನೀವು ಜಯಶಾಲಿಗಳಾಗ್ತೀರಿ. ಈಗ ತುಲಾರಾಶಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ತುಲಾರಾಶಿ ನ್ಯಾಯಯುತವಾಗಿ ನಡ್ಕೊಳ್ತಕ್ಕಂಥ ರಾಶಿ. ಅದಕ್ಕೆ ಸಿಂಬಲ್ ತಕ್ಕಡಿ ಗುರ್ತು ಕೊಟ್ಟಿದ್ದಾರೆ. ನ್ಯಾಯವಾದಿಗಳು, ಅಡ್ವೊಕೇಟ್ಸ್ ಹೆಚ್ಚಾಗಿ ಈ ರಾಶಿಯಲ್ಲಿ ಹುಟ್ಟತಕ್ಕಂಥವ್ರು. ಇಂದಿನ ಕಾಲದಲ್ಲಿ ಊರಿನ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಗೌಡರು, ಮುಖ್ಯ ಗಣ್ಯ ವ್ಯಕ್ತಿಗಳು ಕೂಡ ತುಲಾರಾಶಿಯಲ್ಲಿ ಇರ್ತಾ ಇದ್ರು. ಇವರಿಗೆ ಮಾತೇ ಮುಖ್ಯ. ಒಂದು ಸರ್ತಿ ರಾಶಿಯವರು ಮಾತು ಕೊಟ್ಟಿದ್ರೆ ಹಿಂಜರಿಯೋದಿಲ್ಲ, ಅಷ್ಟೊಂದು ನಿಷ್ಠಾವಂತರು. ಆದರೆ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಏನೂ ಅನುಕೂಲವಾಗಿಲ್ಲ. ಯಾರೂ ಭಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಎಲ್ಲ ಪಾಸಿಟಿವ್ ಆಗಿ ನಾವು ಹೇಳ್ಬೇಕು ಅಂದ್ಕೊಳ್ತೀವಿ. ಆದರೆ ಒಂದೊಂದು ಸರ್ತಿ ಒಂದು ಸಣ್ಣದೊಂದಂಥ ಒಂದು ಎಚ್ಚರಿಕೆ ಕೂಡ ಕೊಡಬೇಕಾಗತ್ತೆ. ಅದಕ್ಕಾಗಿ ಈ ವಿಚಾರಗಳು ನಾವು ಹೇಳಬೇಕು. ವ್ಯಯಸ್ಥಾನದಲ್ಲಿ ಕೇತು, ಧನನಷ್ಟ, ವೃಥಾ ಖರ್ಚು, ಎಕ್ಸ್ಪೆಂಡಿಚರ್ಸ್. 8ನೇ ಮನೆಯಲ್ಲಿ ಗುರು ಭಗವಾನರು. 8ನೇ ಮನೆಯಲ್ಲಿ ಗುರು ಇದ್ದರೆ ನಿಮ್ಗೆ ಯಾವ ಶುಭ ಕಾರ್ಯಗಳು ಸುಲಭವಾಗಿ ನಡೆಯಲ್ಲ. ಎಲ್ಲ ಅರ್ಧಕ್ಕೆ ಬಂದು ನಿಂತೋಗ್ಬಿಡ್ತಾವೆ. ಈ ತಿಂಗಳಲ್ಲಿ ದುಡ್ಡು ಕಾಸು ಬರಬೇಕಾಗಿರೋದು ಸುಲಭವಾಗಿ ಬರೋದಿಲ್ಲ. ಅನಸೆಸರಿ ಕಿರಿಕಿರಿ. ಹಾಗೆ ನಿಮ್ಮ ರಾಶಿಗೆ ಇರ್ತಕ್ಕಂಥ 6ನೇ ಮನೆಯಲ್ಲಿರ್ತಕ್ಕಂಥ ಶುಕ್ರ ಕೂಡ ನಿಮ್ಗೆ ಅನುಕೂಲವಾಗಿಲ್ಲ. 6ನೇ ಮನೆಯಲ್ಲಿ ಶುಕ್ರ ಭಗವಾನರು ಕೂಡ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳೇ ನಿಮ್ಗೆ ಸಪೋರ್ಟ್ ಮಾಡೋದಿಲ್ಲ. ಒಂದು ರೀತಿಯಾದಂಥ ಒಂದು ಅತಂತ್ರವಾದಂಥ ಒಂದು ತಿಂಗಳಿದು. ಆದರೆ ರಾಹು 6ನೇ ಮನೆಯಲ್ಲಿ ನಾನಿದ್ದೀನಿ, ನೀನು ಧೈರ್ಯವಾಗಿ ಹೋಗು ಅಂತ ಹೇಳ್ತಾ ಇದ್ದಾರೆ. ಪಂಚಮದಲ್ಲಿ ಶನಿ ಭಗವಾನರಿದ್ದರೆ ಕೆಲಸ ಕಾರ್ಯಗಳ ನಿಧಾನ, ಶುಭ ಕಾರ್ಯಗಳು ವಿಳಂಬ, ಅಂದುಕೊಂಡಿದ್ದು ನಡೆದೇ ಇರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಓದುವ ಆಸಕ್ತಿ ಕಮ್ಮಿ ಆಗಿಬಿಡುತ್ತೆ. ಒಂದು ಸರ್ತಿ ವಿದ್ಯಾರ್ಥಿಗಳಿಗೆ ಓದಲ್ಲೇ ಆಸಕ್ತಿ ಕಮ್ಮಿ ಆಯ್ತು ಅಂದರೆ ಭವಿಷ್ಯ ಕೂಡ ಕಷ್ಟ ಆಗುತ್ತೆ. ಸೊ ಅದಕ್ಕಾಗಿ ವಿದ್ಯಾರ್ಥಿಗಳು ಯಾವತ್ತೂ ಕೂಡ ಸಂಯಮ ಪಾಲಿಸಬೇಕು. ವಿದ್ಯೆ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು, ಸ್ಟಡೀಸ್ ವಿಚಾರವಾಗಿ. ಅದೇ ರೀತಿ 5ನೇ ಮನೆಯಲ್ಲಿರ್ತಕ್ಕಂಥ ಸೂರ್ಯ ಭಗವಾನರು ಕೂಡ ಸ್ವಲ್ಪ ಟೆನ್ಷನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಪೋಸ್ಟ್ಪೋನ್ಮೆಂಟ್ಸ್ ಆಫ್ ವರ್ಕ್ಸ್ ಈ ಥರ ಆಗ್ತಾ ಇದೆ. ಆರ್ಥಿಕ ವಿಚಾರದಲ್ಲಿ,
ಗೃಹ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲಿ ಕೂಡ ಈ ರಾಶಿಗೆ ಸ್ವಲ್ಪ ಅನಾನುಕೂಲ ಇದೆ. ರಾಹು ಮಾತ್ರ ನಿಮ್ಮನ್ನು ಧೈರ್ಯವಾಗಿ ಮುನ್ನಡೆಸ್ತಾ ಇದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಮನಿ ಕೂಡ ಕೊಟ್ಬಿಡ್ತಾರೆ. ಆದರೆ ಯಾರಿಗೂ ಬ್ಯಾಂಕ್ ಗ್ಯಾರಂಟಿ, ಶ್ಯೂರಿಟಿ, ಮಧ್ಯಸ್ಥಿಕೆ ಇಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಹೋಗಬೇಡಿ. ನಿಮ್ಮದು ಅಲ್ಲದ ಕೆಲಸಕ್ಕಾಗಿ ಯಾರು ಕೈ ಹಾಕಬೇಡಿ. ಈ ಮಂತಲ್ಲಿ ನೀವು ಹೆಚ್ಚಾಗಿ ಭಗವಂತನನ್ನು ಆರಾಧನೆ ಮಾಡಿ. ಯಾರಿಗೆ ಯಾವಾಗ ಕಷ್ಟಗಳಿರುತ್ತೋ ಆವಾಗ ಭಗವಂತನನ್ನು ಗಟ್ಟಿಯಾಗಿ ಹಿಡ್ಕೋಬೇಕು. ಭಗವಂತನನ್ನು ನೀವು ಆಶ್ರಯಿಸಿದರೆ ನಿಮ್ಮ ಜೀವನ ಸುಗಮವಾಗಿರುತ್ತೆ. ಆದರೆ ಅನವಶ್ಯಕವಾದಂಥ ವಿಚಾರಗಳಲ್ಲಿ ನೀವು ತಲೆ ಕೆಡಿಸ್ಕೊಳ್ತಾ ಹೋಗಿದರೆ, ಆ ಜ್ಯೋತಿಷಿ ಈ ಜ್ಯೋತಿಷಿ ಅಂತ ಹೋಗಿದರೆ ನಿಮ್ಮ ಕಷ್ಟಗಳ ಪರಿಹಾರ ಆಗೋದಿಲ್ಲ. ಮನೆಯಲ್ಲಿ ಕೂತ್ಕೊಳ್ಳಿ, ನಿಮ್ಮ ಕಷ್ಟ ಇದೆ, ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಿರಂತರವಾಗಿ ಭಗವಂತನ ಧ್ಯಾನ ಮಾಡಿ. ಈ ತಿಂಗಳಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಮಂತ್ರವನ್ನು ಹೇಳ್ಕೊಳ್ಳಿ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುವಾಗ ಅಥವಾ ಯಾರು ಫೈನಾನ್ಷಿಯಲ್ ಪ್ರಾಸ್ಪರಿಟಿ ಬೇಕಂದ್ಕೊಳ್ತಾರೋ ಅವರು ಕನಕದಾರ ಸ್ತೋತ್ರವನ್ನು ಓದಬೇಕು. ಕನಕದಾರ ಸ್ತೋತ್ರ ಅತ್ಯಂತ ಅದ್ಭುತವಾದಂಥ ಒಂದು ಸ್ತೋತ್ರ. ಯಾಕಂದರೆ ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇದ್ದೀನಿ. ನನಗೆ ತುಂಬ ಕಷ್ಟಗಳಿರ್ತಕ್ಕಂಥ ಕಾಲದಲ್ಲಿ ನಮ್ಮ ಗುರುಗಳ ಒಂದು ಅನುಗ್ರಹಣೆಯಿಂದ ಈ ಸ್ತೋತ್ರವನ್ನು ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ಕೂಡ ಓದ್ತೀನಿ. ಓದ್ತಾ 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 ಮಹಾಲಕ್ಷ್ಮಿ ನನ್ನ ಕೈ ಹಿಡಿದಳು, ಸರಸ್ವತಿ ವಾಗ್ದೇವಿ ಕೂಡ ನನ್ನ ಕೈ ಹಿಡಿದಳು. ಅದಕ್ಕಾಗಿ ನಿಮ್ಮ ಮುಂದೆ ನಾನು ಮಾತಾಡ್ತಕ್ಕಂಥ ಒಂದು ಚೈತನ್ಯ ಬಂದಿದೆ. ಗೃಹಸ್ಥರು, ಕಷ್ಟದಲ್ಲಿರ್ತಕ್ಕಂಥವ್ರು ಕನಕದಾರ ಸ್ತೋತ್ರವನ್ನು ನಿರಂತರವಾಗಿ ಓದ್ಕೊಳ್ಳಿ, ಮನನ ಮಾಡಿ. ತಾಯಿ ಲಕ್ಷ್ಮಿಯನ್ನು ನಿರಂತರವಾಗಿ ಧ್ಯಾನ ಮಾಡಿ. ಕಲಿಯುಗದಲ್ಲಿ ಹಣ ಮುಖ್ಯ. ಹಣ ಇದ್ದರೆ ನೀವು ಎಲ್ಲ ಕೆಲಸಗಳನ್ನು ಸುಲಭವಾಗಿ ನಿಭಾಯಿಸ್ಬೋದು. ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕಂದ್ರೆ ನಿಮ್ಗೆ ದುಡ್ಡು ಬೇಕು. ತಂದೆ ತಾಯಿ ಆರೋಗ್ಯದ ಬಗ್ಗೆ ನೀವು ನೋಡ್ಕೋಬೇಕಂದ್ರೆ ದುಡ್ಡು ಬೇಕು. ಸವಲತ್ತುಗಳು, ಮನೆ, ವಾಹನ, ಒಡವೆ, ವಸ್ತ್ರ ಬೇಕಂದರೆ ಹಣ ಬೇಕು. ಅದಕ್ಕಾಗಿ ನೀವು ಕನಕದಾರ ಸ್ತೋತ್ರವನ್ನು ನಿರಂತರವಾಗಿ ಪಠನೆ ಮಾಡಿದರೆ, ನೀವೊಬ್ಬರೇ ಅಲ್ಲ, ಯಾರೇ ಆಗಲಿ ಆರ್ಥಿಕ ನಷ್ಟದಲ್ಲಿರ್ತಕ್ಕಂಥವ್ರು, ಸಂಕಷ್ಟದಲ್ಲಿರ್ತಕ್ಕಂಥವ್ರು ಕನಕದಾರ ಸ್ತೋತ್ರವನ್ನು ನಿರಂತರವಾಗಿ ಪಠನೆ ಮಾಡಿದರೆ ಎಲ್ಲರಿಗೂ ಕೂಡ ಲಕ್ಷ್ಮಿ ಅನುಗ್ರಹಣೆ ಸಿಕ್ಕತ್ತೆ. ಕಲಿಯುಗದಲ್ಲಿ ಹಣನೇ ಮುಖ್ಯ. ಹಣ ಅಂದ್ರೇ ಲಕ್ಷ್ಮಿ, ಐಶ್ವರ್ಯ ಅಂದ್ರೇ ಲಕ್ಷ್ಮಿ. ಎಲ್ಲ ರೂಪದಲ್ಲೂ ತಾಯಿನೇ ಇರ್ತಾರೆ. ಅದಕ್ಕಾಗಿ ತಾಯಿನ ಆರಾಧನೆ ಮಾಡಬೇಕು. ಮುಖ್ಯವಾಗಿ ತುಲಾರಾಶಿಯವರು, ತುಲಾರಾಶಿಗೆ ಮುಖ್ಯವಾದಂಥ ದೇವರೇ ಲಕ್ಷ್ಮಿ. ಶುಕ್ರ ಭಗವಾನರು ಲಕ್ಷ್ಮಿ ಅಂಶದಲ್ಲಿರ್ತಾರೆ. ಅದಕ್ಕಾಗಿ ತಾಯಿ ಒಲಿದ್ರೆ ನಿಮ್ಮ ಜೀವನ ಸುಗಮವಾಗಿರುತ್ತೆ. ನಿಮ್ಮ ಮುಂದಿನ ಹಾದಿ ಕೂಡ ಸುಲಭವಾಗಿರುತ್ತೆ. ಇವತ್ತು ನಾನು ವೃಶ್ಚಿಕ ರಾಶಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ವೃಶ್ಚಿಕ ರಾಶಿ ಫೆಬ್ರವರಿ ತಿಂಗಳಲ್ಲಿ 12ನೇ ತಾರೀಕುವರೆಗೂ ರಾತ್ರಿ 10 ಗಂಟೆವರೆಗೂ ಸೂರ್ಯ ಮಕರ ರಾಶಿಯಲ್ಲಿ ಇರ್ತಾನೆ. ರಾತ್ರಿ 10 ಗಂಟೆಗೆ 12ನೇ ತಾರೀಕು ಆವತ್ತು ಮಾಘ ಹುಣ್ಣಿಮೆ ಕೂಡ ಇದೆ. ಇದು ತುಂಬ ಪವಿತ್ರವಾದಂಥ ದಿನ. ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಜಪ ಮಾಡಿದರೆ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರ್ತಕ್ಕಂಥ ಈ 12ನೇ ತಾರೀಕು ಸಂಕ್ರಮಣ ಇದೆ, ಹುಣ್ಣಿಮೆ ಇದೆ. ಈ ಪವಿತ್ರ ದಿನದಲ್ಲಿ ನಿಮ್ಮ ಇಷ್ಟ ದೇವತೆಗಳನ್ನು, ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿ. 3ನೇ ಮನೆಯಲ್ಲಿ ಸೂರ್ಯ ಇದ್ದರೆ ಜಯವನ್ನು ಕೊಡ್ತಾನೆ. ವೃಶ್ಚಿಕ ರಾಶಿಯವರಿಗೆ 12ನೇ ತಾರೀಕುವರೆಗೂ ಕೂಡ ಸೂರ್ಯ ಭಗವಾನರು ನಿಮಗೆ ಅನುಕೂಲವಾಗಿರ್ತಾರೆ. 12ನೇ ತಾರೀಕು ಆದಮೇಲೆ, 12ನೇ ತಾರೀಕು ರಾತ್ರಿ 10 ಗಂಟೆ ಆದಮೇಲೆ ಕುಂಭರಾಶಿಗೆ ಬರ್ತಾರೆ. ಕುಂಭರಾಶಿಯಲ್ಲಿ ಶನಿ ಭಗವಾನರಿದ್ದಾರೆ, ಬುಧರಿದ್ದಾರೆ. ಇವರನ್ನು ಸೂರ್ಯ ಭಗವಾನರಲ್ಲಿ ಸೇರಿಕೊಳ್ತಾರೆ. ಸೂರ್ಯ ವೃಶ್ಚಿಕ ರಾಶಿಗೆ ಕರ್ಮಾಧಿಪತಿ, ಕರ್ಮಸ್ಥಾನವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥವ್ರು. ಮತ್ತು ಈ ಕರ್ಮಾಧಿಪತಿ 4ನೇ ಮನೆಯಲ್ಲಿದ್ದರೆ 4ನೇ ಮನೆಯನ್ನು ನಾವು ವಾಹನ ಸ್ಥಾನ, ಮಾತೃಸ್ಥಾನ, ಗೃಹಸ್ಥಾನ, ಸುಖಸ್ಥಾನ ಅಂತ ಕೂಡ ಹೇಳಿದ್ವಿ. ಸೊ ಅದರಿಂದ ಭೂಮಿ ತಗೊಳ್ಳಿಕ್ಕೆ, ಮನೆಗಳನ್ನು ಕಟ್ಕೊಳ್ಳೋದಕ್ಕೆ, ವಿದ್ಯಾರ್ಥಿಗಳಿಗೆ ವ್ಯಾಸಂಗಕ್ಕೆ ಇದು ಸಕಾಲ. ವೃಶ್ಚಿಕ ರಾಶಿಯವರಿಗೆ ಶನಿ ಭಗವಾನರು 3 ಮತ್ತು 4ನೇ ಮನೆಯ ಅಧಿಪತಿಯಾಗಿ ಅಲ್ಲೇ ಇದ್ದಾರೆ. ಬುಧ ಲಾಭಾಧಿಪತಿಯಾಗಿ 4ನೇ ಮನೆಯಲ್ಲಿದ್ದಾರೆ. ಅಂದರೆ 4ನೇ ಮನೆಗೆ ಸಂಬಂಧಿಸಿರ್ತಕ್ಕಂಥ ಲಾಭಗಳು ನಡೆಯುತ್ತೆ. ವಿದ್ಯೆಯಲ್ಲಿ ಲಾಭ, ವಾಹನ ಲಾಭ, ಗೃಹ ಲಾಭ, ಇವೆಲ್ಲ ಕೂಡ ಪ್ರಯತ್ನದ ಫಲದಿಂದ ಪಡ್ಕೋಬೇಕು. ಮತ್ತು ಇವಾಗ ನಾವು ಮಾಡ್ತಾ ಇರೋದು ರಾಶಿ ಫಲ. ನಿಮ್ಮ ದಶಾಭುಕ್ತಿಗಳನ್ನು ಕೂಡ ನೋಡ್ಕೋಬೇಕು. ಒಬ್ಬೊಬ್ಬರಿಗೆ ಒಂದು ರೀತಿಯಾದಂಥ ದಶಾಭುಕ್ತಿಗಳು ನಡೀತಾ ಇರುತ್ತೆ. ಕೆಲವರಿಗೆ ಶುಭ ಗ್ರಹದ ದಶಾಭುಕ್ತಿ ನಡೀತಾ ಇರುತ್ತೆ, ಕೆಲವರಿಗೆ ಕ್ರೂರ ಗ್ರಹದ ದಶಾಭುಕ್ತಿಗಳು ನಡೀತಾ ಇರುತ್ತೆ. ಕ್ರೂರ ಗ್ರಹದ ದಶಾಭುಕ್ತಿಗಳು ನಡೀತಾ ಇರೋರಿಗೆ ಈ ಗೋಚಾರ ಫಲದಲ್ಲಿ ನಾವು ಹೇಳಿದಷ್ಟು ಶುಭ ಫಲಗಳು ಸಿಗದೇ ಇರ್ಬೋದು, ಅಥವಾ ನಾವು ಹೇಳಿದಷ್ಟು ಕಷ್ಟ ಇಲ್ಲದೇ ಇರ್ಬೋದು. ಸೊ ಇದು
ಗೋಚಾರದ ಬಗ್ಗೆ ಮಾತಾಡ್ತಕ್ಕಂಥ ಕಾರ್ಯಕ್ರಮ. ಸೊ ಅದರಿಂದ ವೃಶ್ಚಿಕ ರಾಶಿಯವರಿಗೆ ವಿದ್ಯೆಗೆ ಚೆನ್ನಾಗಿದೆ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗು ಕೂಡ ಚೆನ್ನಾಗಿದೆ. 5ನೇ ಮನೆಯಲ್ಲಿ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಶುಕ್ರ ಇದ್ದಾರೆ. ಶುಕ್ರ ಉಚ್ಚನಾಗಿರೋದರಿಂದ ನಿಮಗೆ ಪ್ರೀತಿ, ಪ್ರೇಮ ಇಂಥದ್ರಲ್ಲಿ ಜಯ ಸಿಗ್ತಕ್ಕಂಥದ್ದು. ರಾಹು ಕೂಡ ಅಲ್ಲೇ ಇದ್ದಾನೆ. ಈ ರಾಹು ಏನಂದರೆ ಮಾಯಾತತ್ವ. ರಾಹು ಜೊತೆ ಶುಕ್ರ ಇದ್ದಾನೆ. ಸೊ ಅದರಿಂದ ಶುಕ್ರ ವಿವಾಹ ಸ್ಥಾನಾಧಿಪತಿ, 7ನೇ ಮನೆಗೆ ಅಧಿಪತಿ 5ರಲ್ಲಿದ್ದರೆ 5 ನನ್ನ ಪ್ರೀತಿ ಪ್ರೇಮ ಸ್ಥಾನ ಅಂತ ಹೇಳಿದ್ವಿ. ಪ್ರೀತಿಯಲ್ಲಿ ಜಯ ಸಿಗ್ತಕ್ಕಂಥದ್ದು. ಇಷ್ಟು ದಿವಸ ಯಾರು ತಮ್ಮ ಪ್ರೀತಿಯನ್ನು ಪ್ರಕಟ ಮಾಡದೆ ಇಟ್ಕೊಂಡಿರ್ತಕ್ಕಂಥವ್ರಿಗೆ ತಮ್ಮ ಪ್ರೀತಿಯನ್ನು ಪ್ರಕಟ ಮಾಡ್ತಕ್ಕಂಥದ್ದು, ಅಥವಾ ಮನೆಯಲ್ಲಿ ಹಿರಿಯರನ್ನು ಒಪ್ಪಿಸಿ ಮದುವೆ ಮಾಡಿಕೊಳ್ಳೋದಕ್ಕೂ ಕೂಡ ಇದು ಸಕಾಲ. ಪೂರ್ವಜನ್ಮದ ಪುಣ್ಯಸ್ಥಾನ ಸಂತಾನ ರಾಶಿ ಆಗಿರೋದ್ರಿಂದ, ಸಂತಾನ ರಾಶಿಯಲ್ಲಿ ರಾಹು ಕೂಡ ಅಲ್ಲೇ ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಒಂದು ಕಣ್ಣಿರಲಿ. ರಾಹು ಅಂದ್ರೇ ಮಾಯಾಗ್ರಹ ಅಂತ ಹೇಳಿದ್ವಿ, ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು. ಕಣ್ಣಿಗೆ ಕಾಣದೇ ಇರೋದಂದರೆ ಎಲೆಕ್ಟ್ರಾನಿಕ್ ಡಿವೈಸಸ್ಸು, ಮೊಬೈಲು, ಟಿ ವಿ, ಇದೆಲ್ಲ ಕೂಡ ರಾಹುನೇ. ರಾಹುಗೇನೆಂದರೆ ತಲೆ ಮಾತ್ರ ಇರುತ್ತೆ, ಕೈಗಳಿರೋದಿಲ್ಲ. ಸೊ ಕಂಪ್ಯೂಟರ್ ಕೂಡ ಅಷ್ಟೇ, ಇದಕ್ಕೇನು ಕೈ ಕಾಲು ಏನು ಇರೋದಿಲ್ಲ, ಬುದ್ಧಿ. ಸೊ ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಒಂದು ಕಣ್ಣು ಹಾಕಿ ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಕಂಪ್ಯೂಟರ್ ಕೊಡಿಸಿದ್ರಿ, ಮೊಬೈಲ್ ಕೊಡಿಸಿದ್ರಿ, ನಿಮ್ಮ ಮಕ್ಕಳು ಏನನ್ನು ವಿಚಾರವನ್ನು ಅದರಲ್ಲಿ ನೋಡ್ತಾ ಇದ್ದರು ಅನ್ನೋದು ಕೂಡ ಸ್ವಲ್ಪ ಗಮನಿಸಿ. ಅನುಮಾನ ಪಡೋದಂಥದ್ದಲ್ಲ, ಮಕ್ಕಳ ಬಗ್ಗೆ ಸ್ವಲ್ಪ ಜಾಗೃತೆಯನ್ನು ವಹಿಸಿ. ಮಕ್ಕಳು ಕೂಡ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ. ವಿವಾಹ ಸ್ಥಾನದಲ್ಲಿ ಆಲ್ರೆಡಿ ಗುರು ಇದ್ದಾರೆ, ಪಂಚಮಾಧಿಪತಿ, ಪ್ರೇಮ ಸ್ಥಾನಕ್ಕೆ ಅಧಿಪತಿಯಾಗತಕ್ಕಂಥ ವಿವಾಹ ಸ್ಥಾನದಲ್ಲಿರೋದರಿಂದ ಪ್ರೀತಿಯಲ್ಲಿ ಜಯ ಸಿಗ್ತಕ್ಕಂಥದ್ದು. ಸಂಭಾವ್ಯರಿಗೆ, ಯಾರಿಗೆ ಮದುವೆ ಆಗಿಲ್ವೋ ಸಂಭಾವ್ಯರಿಗೆ ಮದುವೆ ಆಗ್ತಕ್ಕಂಥ ಕಾಲ ಕೂಡ ಇದು ಒಳ್ಳೆಯ ಕಾಲ. ಸೊ ಗುರು ಪೂರ್ಣ ಅನುಗ್ರಹದಿಂದ ನಿಮ್ಮನ್ನು ನೋಡ್ತಾ ಇದ್ದಾರೆ. ಮತ್ತು ನಿಮ್ಮ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥ ಕುಜ ಅಷ್ಟಮದಲ್ಲಿದ್ದಾರೆ. ಅಷ್ಟಮದಲ್ಲಿ ಕುಜ ಇದ್ದಾರೆ ಅಂದರೆ ನೀವು ಪ್ರಯತ್ನದ ಮುಖಾಂತರ, ಶ್ರಮೆಯ ಮುಖಾಂತರ, ನಿರಂತರ ಶ್ರಮೆಯ ಮುಖಾಂತರ ನೀವು ಜಯವನ್ನು ಪಡ್ಕೋಬೇಕು ಅಂತ ಹೇಳುತ್ತೆ. ಲಾಭಸ್ಥಾನದಲ್ಲಿ ಕೇತು ನಿಮ್ಗೆ ಅನುಗ್ರಹವಾಗಿದ್ದಾರೆ. ಕೇತು ಅನುಗ್ರಹ ನಿಮ್ಮ ಮೇಲೆ ಇದೆ ಅಂದರೆ ಜಯ ಖಂಡಿತ. ಧನುಸು ರಾಶಿಯವರಿಗೆ 7ನೇ ಮನೆಯಲ್ಲಿ ಕುಜ ಇದ್ದಾರೆ. ಕುಜ ಸ್ವಲ್ಪ ಟೆನ್ಷನ್ ಕೊಡ್ತಕ್ಕಂಥ ಗ್ರಹ. ಅದು ವಿವಾಹ ಸ್ಥಾನದಲ್ಲಿ ಇದೆ ಅಂದರೆ, 7ನೇ ಮನೆಯಲ್ಲಿದೆ ಅಂದರೆ ಏನಾದರೂ ಸಣ್ಣ ಪುಟ್ಟದು ಮಾತು ಬಂದು ಹೋಗ್ತಕ್ಕಂಥದ್ದು ಗಂಡ ಹೆಂಡತಿ ಮಧ್ಯೆ. ಏನು ದೊಡ್ಡದಾಗಿ ಏನು ಇರೋದಿಲ್ಲ. ಒಂದು ಕಡೆ ಕೂತ್ಕೊಂಡು ಒಂದು ಕಾಫಿ ಕುಡಿದು ಮಾತಾಡ್ಕೊಂಡಿದ್ರೆ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತವೆ. 7ನೇ ಮನೆಯಲ್ಲಿ ಕುಜ ಇರುವಾಗ ಸ್ವಲ್ಪ ಟೆನ್ಷನ್ ಕೊಡ್ತಾನೆ, ಗಡಿಬಿಡಿ, ಆತುರ. ಮೊದಲೇ ಧನುಸು ರಾಶಿಯವರು ಸ್ವಲ್ಪ ಆವೇಶಪರು, ಗಡಿಬಿಡಿ ಆತುರ ಇರುತ್ತೆ. ಈ ಗಡಿಬಿಡಿ ಆತುರವನ್ನು ಈ ತಿಂಗಳಲ್ಲಿ ನೀವು ಶಿವರಾತ್ರಿ ತಿಂಗಳಾಗಿರ್ತಕ್ಕಂಥ ಈ ಮಾಘ ಮಾಸದಲ್ಲಿ ಓಂ ರಂ ರಂ ರುದ್ರಾಯ ಶಿವಾಯ ಸರ್ವಭದ್ರಾಯ ಓಂ ನಮಃ ಈ ಮಂತ್ರವನ್ನು ಹೇಳಿದರೆ ನಿಮಗೆ ಎಲ್ಲ ಟೆನ್ಷನ್, ಬಿ ಪಿ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಫೆಬ್ರವರಿ 12 ರಾತ್ರಿ 10 ಗಂಟೆ ಆದಮೇಲೆ ಕುಂಭರಾಶಿಗೆ ಸೂರ್ಯ ಎಂಟ್ರಿ ಆಗ್ತಾ ಇದ್ದಾರೆ. ಕುಂಭರಾಶಿಗೆ ಸೂರ್ಯ ಎಂಟ್ರಿ ಆಗ್ತಾ ಇದ್ದಾರೆ ಅಂದರೆ 3ನೇ ಮನೆ. 3ನೇ ಮನೆ ವಿಕ್ರಮ ಸ್ಥಾನ. ಸೂರ್ಯ ಶನಿ ಅಲ್ಲೇ ಇರೋದರಿಂದ ನಿಮಗೆ ಜಯ ಪಡ್ಕೊಳ್ತಕ್ಕಂಥದ್ದು. ಬುಧನ ಜೊತೆ ಸೂರ್ಯ ಕೂಡ ಅಲ್ಲಿ ಸೇರ್ತಾ ಇರೋದ್ರಿಂದ ಬುಧಾದಿತ್ಯ ಯೋಗ, ನಿಪುಣ ಯೋಗ, ಲಾಜಿಕಲ್ ಥಿಂಕಿಂಗ್, ಬರ್ತಕ್ಕಂಥ ಕಷ್ಟಗಳನ್ನು ವ್ಯವಹಾರ ಚತುರತೆಯಿಂದ ನೀವು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸಕಾಲ ಇದು. ಇಲ್ಲಿ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಹೌಸ್ ಆಫ್ ಇಂಟೆಲಿಜೆನ್ಸಿಯಲ್ಲಿ ರಾಹು ಜೊತೆಗೆ ಶುಕ್ರ ಇದ್ದಾರೆ. ರಾಹುನೇ ನಿಮಗೆ ಮಾಯಾಗ್ರಹ ಮತ್ತು ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂಥ ಗ್ರಹ. 5ನೇ ಮನೆಯಲ್ಲಿದ್ದರೆ ನೀವು ಟೆಕ್ನಿಕಲ್ ಆಗಿ ಮಾತಾಡ್ತಕ್ಕಂಥದ್ದು ಮತ್ತು ಈ ಕಂಪ್ಯೂಟರ್ ಮತ್ತು ಸಾಫ್ಟ್ವೇರ್ ಕೆಲಸಗಳು ಮಾಡ್ತಕ್ಕಂಥವ್ರಿಗೆ ಜಯ ಸಿಗ್ತಕ್ಕಂಥದ್ದು. ಲಾಭಸ್ಥಾನದಲ್ಲಿ 10ನೇ ಮನೆಯಲ್ಲಿ ಕೇತು ಇದ್ದಾರೆ. 10ನೇ ಮನೆಯಲ್ಲಿ ಕೇತು ಇದ್ದರೆ ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ. 10ನೇ ಮನೆ ಕರ್ಮಸ್ಥಾನ ಆಗಿರೋದ್ರಿಂದ ಕರ್ಮಾಧಿಪತಿ ಬುಧ ಶನಿಯ ಒಟ್ಟಿಗೆ ಸೂರ್ಯ ಒಟ್ಟಿಗೆ ಇರೋದ್ರಿಂದ ಸ್ವಲ್ಪ ಕಿರಿಕಿರಿ ಇರುತ್ತೆ. ಸೊ ಈ ತಿಂಗಳಲ್ಲಿ ಬಿಗಿನಿಂಗಲ್ಲೇ 1ನೇ ತಾರೀಕಿಗೆ ನಿಮಗೆ ಗಣೇಶ ಜಯಂತಿ ಇದೆ. ಅವತ್ತು ಗಣೇಶನ ಆರಾಧನೆ ಮಾಡಿ. ಈ ತಿಂಗಳಲ್ಲಿ ಗಣೇಶನನ್ನು ನೀವು ಆರಾಧನೆ ಮಾಡಿದರೆ ಕೇತು ನಿಮಗೆ ಅನುಕೂಲವಾಗಿರ್ತಾರೆ. ಓಂ ಗಂ ಗಣಪತಯೇ ವಿಜಯ ಸಿದ್ಧಿಂ ದೇಹಿ ಓಂ ನಮಃ ಈ ಮಂತ್ರವನ್ನು 108 ಸರ್ತಿ ಜಪ ಮಾಡಿ. ಗಣೇಶನ ಅನುಕೂಲ ಆಗುತ್ತೆ. ಸೊ ನಿಮಗೆ ಕರ್ಮ ಸ್ಥಾನದಲ್ಲಿ ಅಂದರೆ ನೀವು ಮಾಡ್ತಕ್ಕಂಥ ಉದ್ಯೋಗ ವ್ಯವಹಾರ ಸ್ಥಾನದಲ್ಲಿ ನಿಮಗೆ ಜಯ ಸಿಕ್ಕತ್ತೆ. 6ನೇ ಮನೆಯಲ್ಲಿರ್ತಕ್ಕಂಥ ಗುರು ಹೌಸ್ ಆಫ್ ಇಂಟೆಲಿಜೆನ್ಸಿ ಅಧಿಪತಿ 6ನೇ ಮನೆಯಲ್ಲಿದ್ದರೆ ಸ್ವಲ್ಪ ಏನಾದರೂ ನೆಗಡಿ ಆಗ್ತಕ್ಕಂಥದ್ದು, ಸ್ವಲ್ಪ ಅನಾರೋಗ್ಯಕ್ಕೆ ಗುರಿ ಆಗ್ತಕ್ಕಂಥದ್ದು. 7ನೇ ಮನೆಯಲ್ಲಿ ಕೂಡ ಕುಜ ಇದ್ದಾನಂದರೆ ಮಿಥುನ ರಾಶಿ ನಮ್ಮ ಲಂಗ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ.
6ನೇ ಮನೆಯಲ್ಲಿ ಗುರು ಆ ರೋಗವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದಕ್ಕಾಗಿ 6ನೇ ಮನೆ ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥದ್ದು ಅಥವಾ ಲಂಗ್ಸು, ಕೆಮ್ಮು, ನೆಗಡಿಗೆ ಸಂಬಂಧಿಸಿರ್ತಕ್ಕಂಥ ವಿಚಾರಕ್ಕಾಗಿ ನೀವು ಗುರಿ ಆಗ್ಬೋದು ಧನುಸು ರಾಶಿಯವರು. ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಓಂ ಲಂ ಆದಿತ್ಯಾಯ ತೇಜೋಂ ದೇಹಿ ಓಂ ನಮಃ ಅಂತಕ್ಕಂಥ ಈ ಮಂತ್ರವನ್ನು ನೀವು ಹೇಳ್ಕೊಂಡಿದ್ರೆ ನಿಮಗೆ ಜಯ ಸಿಕ್ಕತ್ತೆ. ಅದರಲ್ಲೂ ನಿಮಗೆ ಈ ಮಂತಲ್ಲೇ ನಿಮಗೆ 4ನೇ ತಾರೀಕು ರಥಸಪ್ತಮಿ ಇದೆ. ಸೂರ್ಯನಿಗೆ ಸಂಬಂಧಿಸಿರ್ತಕ್ಕಂಥ ಮಂತ್ರವನ್ನು ಓಂ ವಿವಸ್ವತೆಯ ನಮಃ, ಓಂ ವಿವಸ್ವತೆಯ ನಮಃ, ಓಂ ವಿವಸ್ವತೆಯ ನಮಃ ಅಂತ ಹೇಳ್ಕೊಳ್ಳಿ. ನಿಮಗೆ ಅನಾರೋಗ್ಯದಿಂದ ನೀವು ಪಾರಾಗ್ತೀರಿ. ವಿದ್ಯಾರ್ಥಿಗಳಿಗೆ ಕೂಡ ಅನುಕೂಲವಾಗಿರ್ತಕ್ಕಂಥ ದಿನ ಈ ತಿಂಗಳಿದು, ಫೆಬ್ರವರಿ ಮಾಸಲ್ಲಿ. ನೀವು ಚೆನ್ನಾಗಿ ಪ್ರಿಪೇರ್ ಆಗಿದರೆ 5ನೇ ಮನೆಯಲ್ಲಿರ್ತಕ್ಕಂಥ ಟೆಕ್ನಿಕಲ್ಗೆ ಸಂಬಂಧಿಸಿರ್ತಕ್ಕಂಥ ಗ್ರಹ ಮತ್ತು ಶುಕ್ರನ ಜೊತೆ ರಾಹು ಇರೋದರಿಂದ ನೀವು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ನೀವು ಸಕ್ಸಸ್ ಆಗಲೋದಕ್ಕೆ ಕೂಡ ಒಳ್ಳೆಯ ಅವಕಾಶ ಇದೆ. ಇದು ಪವಿತ್ರವಾದಂಥ ಮಂತು. ಈ ತಿಂಗಳಲ್ಲಿ ನಿಮಗೆ ಒಟ್ಟಿಗೆ ಎಲ್ಲ ಶುಭಗಳು ತುಂಬ ಇರುತ್ತೆ. ಈ ತಿಂಗಳಲ್ಲೇ ನಿಮಗೆ ಗಣೇಶ ಜಯಂತಿ ಇದೆ. ಭಾನುವಾರ 2ನೇ ತಾರೀಕು ವಸಂತ ಪಂಚಮಿ ಇದೆ. ಇವತ್ತು ವಸಂತ ಪಂಚಮಿ ದಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿದರೆ ಮಕ್ಕಳು ತುಂಬ ಬುದ್ಧಿವಂತರಾಗ್ತಾರೆ, ಮಕ್ಕಳಿಗೆ ವಿದ್ಯೆ ಚೆನ್ನಾಗಿ ಬರುತ್ತೆ ಅಂತ ನಂಬ್ತೀವಿ ನಾವು. ಸೊ ಅದಕ್ಕಾಗಿ ಈ ತಿಂಗಳಲ್ಲಿ ಬರ್ತಕ್ಕಂಥ ಗಣೇಶ ಜಯಂತಿ, ರಥಸಪ್ತಮಿ ಮತ್ತು ವಸಂತ ಪಂಚಮಿ, 26ನೇ ತಾರೀಕು ಬರ್ತಕ್ಕಂಥ ಶಿವರಾತ್ರಿ, ಹೀಗೆ ಭಗವಂತನ ಅನುಗ್ರಹಣೆಗೆ ನೀವು ಪಾತ್ರರಾಗಿ ಶಿವತತ್ವವನ್ನು ನೀವು ನೆನೆಸುತ್ತಾ ಸದಾಶಿವನನ್ನು ಧ್ಯಾನದಲ್ಲಿ ಇದ್ದರೆ ನಿಮಗೆ ಎಲ್ಲ ಜಯಗಳು ಸಿಕ್ಕತ್ತೆ. ಈ ಮಕರ ರಾಶಿಗೆ ಇದಕ್ಕೆ ಮೊಸಳೆ ಚಿಹ್ನೆ ಇರುತ್ತೆ. ಈ ಮೊಸಳೆ ಏನಂತ ಹೇಳಿದ್ರೆ, ಇದು ಏನಾದರೂ ಒಂದು ಇಟ್ಕೊಂಡಿದ್ರೆ ಗಜೇಂದ್ರ ಮೋಕ್ಷದಲ್ಲಿ ನೀವು ನೋಡಿದ್ರಿ, ಆನೆಯನ್ನು ಬಲವಾಗಿ ಮೊಸಳೆ ಹಿಡ್ಕೊಂಡ್ಬಿಡುತ್ತೆ. ಇವರು ಏನಾದರೂ ಪಟ್ಟು ಹಿಡಿದ್ರೆ ಬಿಡೋದೇ ಇಲ್ಲ. ತಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಕಾರ್ಯ ಏನಾದರೂ ಸಾಧನೆ ಮಾಡಬೇಕಂದ್ರೆ ಅವ್ರು ಇಟ್ಕೊಂಡಿದ್ದ ಕಾರ್ಯ ಜಯ ಸಿಕ್ಕೋವರೆಗೂ ಇವರು ವಿರಾಮ ಪಡ್ತಕ್ಕಂಥವರಲ್ಲ. ಅಷ್ಟು ಹಾರ್ಡ್ ವರ್ಕಿಂಗ್, ಡೆಡಿಕೇಶನ್ ಇರ್ತಕ್ಕಂಥ ರಾಶಿಯವರು. ಭೂತತ್ವದ ರಾಶಿ ಬೇರೆ, ಮೊದಲೇ ಫಿಕ್ಸೆಡ್ ಮೆಂಟಾಲಿಟಿ, ಫಿಕ್ಸೆಡ್ ಸೈನ್ ಇದು. ಇವರ ಆಲೋಚನೆಗಳನ್ನು, ಇವರ ಧ್ಯೇಯಗಳನ್ನು ಯಾವತ್ತೂ ಇವರು ಬದಲಾವಣೆಗಳು ಮಾಡ್ಕೊಳ್ತಕ್ಕಂಥವರಲ್ಲ. ಆದರೆ ಈ ರಾಶಿಗೆ ಶನಿ ಅಧಿಪತಿ ಆಗಿರೋದ್ರಿಂದ ಎಲ್ಲ ನಿಧಾನವಾಗೇ ಸಿಕ್ಕತ್ತೆ. ಎಲ್ಲ ಬೇಗ ಏನು ಸಿಕ್ಕಲ್ಲ. ನಿಮ್ಮನ್ನು ಪರೀಕ್ಷೆ ಮಾಡಿ ಭಗವಂತ ಕೊಡ್ತಾ ಇರ್ತಾನೆ. ಆದರೆ ನಿಮ್ಮ ಜಯದ ಹಾದಿಯಲ್ಲಿ ಬರ್ತಕ್ಕಂಥ ಅಡೆತಡೆಗಳನ್ನು ನೀವು ಅಧಿಗಮಿಸಿ ನೀವು ಮುಂದೆ ಹೋಗ್ತಾ ಇರಬೇಕು. ಹಾಗಾದರೆ ನೋಡೋಣ ಬನ್ನಿ, ಈ ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಯಾವ ಥರ ಇದೆ ಅಂತಕ್ಕಂಥ ವಿಚಾರವನ್ನು. ನಿಮ್ಮ ರಾಶಿಗೆ ಧನಸ್ಥಾನದಲ್ಲಿ ಶನಿ ಭಗವಾನರಿದ್ದಾರೆ. ಧನಸ್ಥಾನದಲ್ಲಿ ಶನಿ ಭಗವಾನರಿದ್ದಾರೆ ಅಂದರೆ ನಿಮಗೆ ಧನಾಗಮನ, ಫೈನಾನ್ಷಿಯಲ್ ಪ್ರಾಸ್ಪ್ಯಾರಿಟಿ. ಬುಧ ಕೂಡ ಅಲ್ಲೇ ಇದ್ದಾನೆ, ಯೋಗಕಾರಕ ಬುಧ ಕೂಡ ಧನಸ್ಥಾನದಲ್ಲಿರೋದು. ಮತ್ತು ಫೆಬ್ರವರಿ 12ನೇ ತಾರೀಕು ರಾತ್ರಿ 10 ಗಂಟೆಗೆ ಸೂರ್ಯ ಭಗವಾನರು ಕೂಡ ಅಲ್ಲಿ ಬಂದು ಸೇರಿಕೊಳ್ತಾರೆ. 2ನೇ ಮನೆಯಲ್ಲಿ ಸೂರ್ಯ ಶನಿ ಒಟ್ಟಿಗೆ ಇದ್ದಾರೆ ಅಂದರೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಸಣ್ಣದು ಏನಾದರೂ ಒಂದು ಮಾತುಕತೆ ಬರುತ್ತೆ. ದೊಡ್ಡ ವಿಚಾರ ಏನೂ ಇರೋದಿಲ್ಲ. ಯಾವುದೋ ಒಂದಕ್ಕಾಗಿ ಮಗ ಏನೋ ಬೇಕಂತ ಕೇಳ್ತಾರೆ, ಆ ತಂದೆ ಕೊಡ್ಸೋಕ್ಕಾಗಲ್ಲ ಹಾಗೆ ಅಂತ ಹೇಳ್ತಾರೆ. ಯಾವತ್ತೂ ಕೂಡ ಆ ಥರ ಹೇಳೋಕ್ಕೆ ಹೋಗಬಾರ್ದು. ಏನು ನಯವಾಗಿ ಆಯಿತು ನೋಡೋಣ ಕೊಡ್ಸೋಣ ಅಂತ ಹೇಳಬೇಕು. ಅಥವಾ ತಂದೆ ಏನೋ ಕೆಲಸ ಹೇಳ್ತಾರೆ, ಮಗ ನಾನು ಮಾಡೋದಿಲ್ಲ ಅಂತ ಹೇಳೋಕ್ಕೆ ಹೋಗಬಾರ್ದು. ಆಯಿತು ಅಂತ ಹೇಳಿದ್ರೆ ಆ ಸಂದರ್ಭಕ್ಕೆ ಅದು ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದಕ್ಕಾಗಿ ಸಣ್ಣ ಪುಟ್ಟದ್ದು ಬರ್ತಕ್ಕಂಥದ್ದನ್ನು ಅಲ್ಲಿಗಲ್ಲಿಗೆ ಬಿಟ್ಬಿಟ್ಟು ಒಬ್ಬೊಬ್ಬರಲ್ಲಿ ಅನ್ಯೋನ್ಯತೆ, ತಂದೆ ಮಕ್ಕಳು ಕುಟುಂಬ ಸಭ್ಯರಲ್ಲಿ ಅನ್ಯೋನ್ಯತೆ, ಸದ್ಭಾವನೆಗಳನ್ನು ಬೆಳೆಸ್ಕೊಂಡು ಹೋಗಿದರೆ ನಾವು ಎಲ್ಲವನ್ನು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗತ್ತೆ. ಮತ್ತು ನಿಮಗೆ 3ನೇ ಮನೆಯಲ್ಲಿ ವಿಕ್ರಮ ಸ್ಥಾನದಲ್ಲಿ ಶುಕ್ರ ಪರಮೋಚ್ಚನ ಆಗಿದ್ದಾನೆ. 3ನೇ ಮನೆಯಲ್ಲಿ ಪರಮೋಚ್ಚನ ಆಗಿರೋದ್ರಿಂದ 3ನೇ ಮನೆ ಭ್ರಾತೃಸ್ಥಾನ ಅಂತ ಕೂಡ ಕರಿತೀವಿ. ಸೊ ಅದರಿಂದ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ಒಂದು ಕಡೆ ಸೇರ್ತಕ್ಕಂಥದ್ದು, ಪರಸ್ಪರ ಶ್ರೇಯೋಭಿಲಾಷೆಗಳನ್ನು ಹಂಚ್ಕೊಳ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ರಾಹು ಕೂಡ ಅಲ್ಲೇ ಇರೋದ್ರಿಂದ ಏನೋ ಒಂದು ಸಣ್ಣದು ಮನಸ್ತಾಪ ಮಾಡೋದಕ್ಕೆ ಕೂಡ ಪ್ರಯತ್ನ ಮಾಡ್ತಾರೆ. ಆದರೂ ಇದು ಯಾವುದಕ್ಕೂ ನೀವು ದಾರಿ ಮಾಡಿಕೊಳ್ದಿರ ಈ ಶಿವರಾತ್ರಿ ಪ್ರಯುಕ್ತವಾಗಿ ಎಲ್ಲರೂ ಕೂಡ ಶಿವನನ್ನು ಪ್ರಾರ್ಥನೆ ಮಾಡ್ತಾ ಬಂದಿರತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ನೀವು ಆಚೆ ಬರಬೇಕು. ನಿಮಗೆ ಮತ್ತೊಂದು ನಿಮಗೆ ಭೂತತ್ವದ ರಾಶಿಯಾಗಿರ್ತಕ್ಕಂಥ ವೃಷಭ ರಾಶಿಯಲ್ಲಿ ಗುರು ಭಗವಾನರಿದ್ದಾರೆ. 5ನೇ ಮನೆಯಲ್ಲಿ ಗುರು ಭಗವಾನರಿದ್ದಾರೆ. ಹೌಸ್ ಆಫ್ ಇಂಟೆಲಿಜೆನ್ಸಿ, ಬುದ್ಧಿವಂತಿಕೆ ಸಂಬಂಧಿಸಿರ್ತಕ್ಕಂಥದ್ದು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಜಯ ಪಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗಿರ್ತಕ್ಕಂಥದ್ದು. ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ. ನಿಮ್ಮ ಪ್ರಯತ್ನ ನಿರಂತರವಾಗಿದ್ದರೆ ಗುರು ನಿಮಗೆ ತುಂಬ ಅನುಕೂಲವಾಗಿದ್ದಾರೆ. ಈ ತಿಂಗಳಲ್ಲಿ ನಿಮಗೆ ಇರ್ತಕ್ಕಂಥ ಎಕ್ಸಾಮಿನೇಷನ್ಸು, ಟೆಸ್ಟ್ಗಳು ಅಥವಾ ಯಾವುದೇ ನಿಮ್ಮ ಮುಂದೆ ಇರ್ತಕ್ಕಂಥ ಪರೀಕ್ಷೆಗಳಲ್ಲಿ ನೀವು ಲೀಲಾಜಾಲವಾಗಿ ಜಯ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನಿಮ್ಮ ರಾಶಿಗೆ ಅಷ್ಟಮದಲ್ಲಿ ಕೇತು ಭಗವಾನರಿದ್ದಾರೆ. ಅಷ್ಟಮದಲ್ಲಿ ಕೇತು ಇದ್ದಾರಂದರೆ ಅಷ್ಟು ಸುಲಭ ಅಲ್ಲ. ಅವರು ನಿಮಗೆ ಸ್ವಲ್ಪ ಪರೀಕ್ಷೆಯನ್ನು ಕೊಟ್ಟೇ ಕೊಡ್ತಾರೆ, ಸ್ವಲ್ಪ ವಿಘ್ನಗಳನ್ನು ಕ್ರಿಯೇಟ್ ಮಾಡ್ತಾರೆ.
ನಿಮಗೆ ಈ ವಿಘ್ನಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ತಿಂಗಳು ಬಿಗಿನಿಂಗಲ್ಲೇ ಗಣೇಶ ಜಯಂತಿ ಬರ್ತಾ ಇದೆ. ಅವತ್ತು ಗಣಪತಿಯನ್ನು ಆರಾಧನೆ ಮಾಡಿ ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ ಪ್ರಾರ್ಥನೆ ಮಾಡಿ ಕೇತುವಿನಿಂದ ಬರ್ತಕ್ಕಂಥ ವಿಘ್ನಗಳು ನಿವಾರಣೆ ಆಗಿಬಿಟ್ಟು ನಿಮಗೆ ಜಯ ಸಿಕ್ಕತ್ತೆ. ಹಾಗೆ ನಿಮಗೆ 6ನೇ ಮನೆಯಲ್ಲಿ ಕುಜ ಕೂಡ ಇದ್ದಾರೆ. 6ನೇ ಮನೆಯಲ್ಲಿ ಕುಜ ಇದ್ದರೆ ಸ್ವಲ್ಪ ಟೆನ್ಷನ್ ಕೊಡ್ತಾನೆ, ಆದರೆ ಜಯ ಕೂಡ ಕೊಡ್ತಾನೆ. 6ನೇ ಮನೆಯಲ್ಲಿರ್ತಕ್ಕಂಥ ಕುಜ ಜಯವನ್ನು ರೆಪ್ರೆಸೆಂಟ್ ಮಾಡ್ತಾನೆ, ಕಾನೂನನ್ನು ರೆಪ್ರೆಸೆಂಟ್ ಮಾಡ್ತಾನೆ. ಅದರಿಂದ ಯಾರು ವಾಹನ ಚಾಲನೆ ಮಾಡುವಾಗ ಕಾನೂನನ್ನು ಉಲ್ಲಂಘನೆ ಮಾಡಬೇಡಿ. 6ನೇ ಮನೆಯಲ್ಲಿ ಕುಜ ಇದ್ದರೆ, ಅದು ಎಕ್ಸ್ಪೆಷಲಿ ಬುಧನ ರಾಶಿಯಲ್ಲಿ, ಶತ್ರು ರಾಶಿಯಲ್ಲಿ ಕುಜ ಇದ್ದಾನೆಂದರೆ ನಮಗೆ ಆವೇಶ, ರೋಷ ಇದೆಲ್ಲ ಕೂಡ ಕೊಡ್ತಾನೆ. ಅದರಿಂದ ಈ ಪವಿತ್ರ ಮಾಸದಲ್ಲಿ ಓಂ ರಂ ರಂ ರುದ್ರಾಯ ಶಿವಾಯ ಸರ್ವಭದ್ರಾಯ ಓಂ ನಮಃ ಅಂತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಜಪ ಮಾಡಿ ನಿಮಗೆ ಬಿ ಪಿ, ಟೆನ್ಷನ್ನು ಯಾವುದೇ ಇದ್ದರೂ ಕೂಡ ನಿಮಗೆ ಹೋಗ್ಬಿಡುತ್ತೆ. ಸೊ ಪ್ರೇಕ್ಷಕರೇ, ಮಕರ ರಾಶಿ ಈ ತಿಂಗಳು ತುಂಬ ಚೆನ್ನಾಗಿದೆ ಅಂತ ಹೇಳಬೇಕು. ಒಂದು ಕಡೆ ಗುರುಬಲ ಚೆನ್ನಾಗಿದೆ, 3ನೇ ಮನೆಯಲ್ಲಿ ಶುಕ್ರ ಉಚ್ಚರಾಗಿದ್ದಾರೆ. ಇದು ಒಳ್ಳೆಯ ಸಕಾಲ ನಿಮಗೆ. ಮತ್ತು ಇವೆಲ್ಲವೂ ಕೂಡ ನಿಮ್ಮ ಮೂಲ ಜಾತಕದಲ್ಲಿರ್ತಕ್ಕಂಥ ದಶಾಭುಕ್ತಿಗಳಿಗೆ ತುಲನೆ ಮಾಡ್ಕೊಂಡು ನೋಡಿ. ಕೆಲವ್ರಿಗೆ ಆಲ್ರೆಡಿ ಅಲ್ಲೋ ಕೇತು ದಶೆ ನಡೀತಾ ಇರುತ್ತೆ. ಕೇತು ದಶೆ ನಡೀತಾ ಇರುವಾಗ ಸುಮಾರು ಅಪಾರ ನಷ್ಟಗಳು ನಡೆದಿರುತ್ತೆ, ಇಲ್ಲೋ ತೊಂದರೆಗಳು ನಡೆದಿರುತ್ತೆ. ಈಗ ನಾವು ಗೋಚಾರದಲ್ಲಿ ನಿಮ್ಗೆ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತೀವಿ, ಆದರೆ ನಿಮಗೆ ನಿರಾಸೆ ಆಗುತ್ತೆ, ಏನು ಇವ್ರು ಹೇಳಿದರು ನಮಗೇನು ನಡೀಲಿಲ್ಲ ಅಂತ. ಆದರೆ ನಿಮ್ಮ ಮೂಲ ಜಾತಕವನ್ನು ಕೂಡ ನೀವು ಪರೀಕ್ಷೆ ಮಾಡಿಕೊಳ್ಳಿ. ಇದನ್ನು ನೀವು ಎರಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಈ ಗೋಚಾರದಲ್ಲಿ ಬರ್ತಕ್ಕಂಥ ಶುಭ ಫಲಗಳನ್ನು ನೀವು ಅನುಭವಿಸ್ತಾ, ಏನಾದರೂ ತೊಂದರೆಗಳಿದೆ ಅದಕ್ಕೆ ನೀವು ರೆಮಿಡೀಸ್ ಮಾಡಿ, ಚಿಕ್ಕದು ರೆಮಿಡೀಸ್ ಮಾಡಿಕೊಂಡಿದ್ರೆ ನಿಮಗೆ ಜಯ ಸಿಕ್ಕತ್ತೆ. ಕೊನೆಯ 11ನೇ ರಾಶಿಯಾಗಿರ್ತಕ್ಕಂಥ ಕುಂಭರಾಶಿ ಬಗ್ಗೆ ಮಾತಾಡೋಣ. ಕುಂಭರಾಶಿಯವರು ಕರುಣಾಮಯಿಗಳು, ಹೆಲ್ಪಿಂಗ್ ನೇಚರ್ ಇವ್ರ ಹತ್ರ ಸದಾ ಇರುತ್ತೆ. ಈ ಕುಂಭರಾಶಿಯವರಿಗೆ ತಾತ್ಕಾಲಿಕವಾಗಿ ಗುರು 4ನೇ ಮನೆಯಲ್ಲಿದ್ದಾರೆ. ಗುರು 4ರಲ್ಲಿದ್ದರೆ ಸ್ವಲ್ಪ ಟೆನ್ಷನ್ ಇರುತ್ತೆ. ಆದರೆ ಧನಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ನಿಮಗೆ ಮನಿ ಅರ್ನಿಂಗ್ಗೆ ಹೊಸ ಹೊಸ ಮಾರ್ಗಗಳನ್ನು ಸೂಚನೆ ಮಾಡ್ತಾ ಇದ್ದಾರೆ. ಎಕ್ಸ್ಪೆಷಲಿ ಅದರ ಜೊತೆಗೆ ರಾಹು ಕೂಡ ಇರೋದರಿಂದ ನೀವು ಟೆಕ್ನಿಕಲ್ ಫೀಲ್ಡು, ಸೈನ್ಸು, ಟೆಕ್ನಾಲಜಿ ಫೀಲ್ಡಲ್ಲಿ ಕೂಡ ನಿಮಗೆ ಮುಂದುವರಿಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ರಾಹು ಛಾಯಾಗ್ರಹ ಆಗಿರೋದರಿಂದ ಈ ಸಿನಿಮಾ, ನಾಟಕ, ಡ್ರಾಮಾ ಇಂಥದ್ರಲ್ಲಿ ಕೂಡ ಜಯ ಕೊಡ್ತಕ್ಕಂಥದ್ದು. ಶುಕ್ರ ಕಲೆಗೆ ಸಂಬಂಧಿಸಿರ್ತಕ್ಕಂಥ ಗ್ರಹ, ವಾಕ್ಸ್ಥಾನದಲ್ಲಿದ್ದಾನೆ. ವಾಕ್ಸ್ಥಾನದಲ್ಲಿ ಜಾತಕದಲ್ಲಿ ಯಾರಿಗಾದ್ರೂ ಶುಕ್ರ ಇದ್ದರೆ ಅವರು ಕಲೆಯಲ್ಲಿ ತುಂಬ ಚೆನ್ನಾಗಿರ್ತಾರೆ, ಒಳ್ಳೆ ಸಂಗೀತಗಾರರಾಗಿರ್ತಾರೆ, ನೃತ್ಯ ಮಾಡ್ತಕ್ಕಂಥವ್ರು, ಮತ್ತು ಚಿತ್ರಕಲೆ ಚೆನ್ನಾಗಿ ಪೇಂಟಿಂಗ್ ಮಾಡ್ತಕ್ಕಂಥವ್ರು ಕೂಡ ಆಗಿರ್ತಾರೆ. ಅದರಿಂದ 2ನೇ ಮನೆಯಲ್ಲಿ ಕಲೆಗೆ ಸಂಬಂಧಿಸಿರ್ತಕ್ಕಂಥದ್ರೆಲ್ಲ ಜಯ ಕೊಡ್ತಾ ಇದೆ. 4ನೇ ಮನೆಯಲ್ಲಿರೋದು ಗುರು, ಸ್ವಲ್ಪ ಟೆನ್ಷನ್ ಇದೆ, ಸ್ವಲ್ಪ ಮಟ್ಟಿಗೆ ಟೆನ್ಷನ್ ಇದೆ. ಕೇತು ಕೂಡ ನಿಮಗೆ ಅನುಕೂಲವಾಗಿಲ್ಲ. ಕೇತು ಕೂಡ ನಿಮಗೆ ಅನುಕೂಲವಾಗದೇ ಇರೋದ್ರಿಂದ ಸ್ವಲ್ಪ ವಿಘ್ನಗಳಿದೆ. ವಿದ್ಯೆಗೆ ಕೂಡ 4ನೇ ಮನೆಯಲ್ಲಿ ಗುರು ಅನುಕೂಲವಾಗಿಲ್ಲ. ಈ ತಿಂಗಳು ಬರ್ತಕ್ಕಂಥ 2ನೇ ತಾರೀಕು ವಸಂತ ಪಂಚಮಿ ಇದೆ. ಆ ಸರಸ್ವತಿ ಮಾತೆಯನ್ನು ಆರಾಧನೆ ಮಾಡಿ, ಯಾರು ಸರಸ್ವತಿ ದೇವಿಯನ್ನು ನಿಷ್ಕಳಂಕ ಮನಸ್ಸಿನಿಂದ ಆರಾಧನೆ ಮಾಡ್ತಾರೋ ಅವರು ಒಲಿತಾರೆ. ಸರಸ್ವತಿ ಒಲಿದ್ರೆ ನಿಮಗೆ ಲಕ್ಷ್ಮಿ ಕೂಡ ಒಲಿದಂಗೆ, ಇವರೆಲ್ಲ ಒಟ್ಟಿಗೆ ಇರ್ತಾರೆ ಅವರು. ಅದಕ್ಕಾಗಿ ವಸಂತ ಪಂಚಮಿ. ಮತ್ತು ಸೂರ್ಯ ಕೂಡ ನಿಮ್ಮ ರಾಶಿಯಲ್ಲೇ ಇದ್ದಾರೆ. 12ನೇ ತಾರೀಕು ರಾತ್ರಿ 10 ಗಂಟೆಗೆ ನಿಮ್ಮ ರಾಶಿ ಪ್ರವೇಶ ಮಾಡ್ತಾ ಇದ್ದಾರೆ. ಶನಿಯಲ್ಲೇ ಇದ್ದಾರೆ, ಶುಕ್ರ ಭಗವಾನರು ಅನುಕೂಲವಾಗಿದ್ದಾರೆ. ಸೂರ್ಯ ನಿಮ್ಮ ರಾಶಿಯಲ್ಲೇ ಇರೋದರಿಂದ 2ನೇ ತಾರೀಕು ವಸಂತ ಪಂಚಮಿ ಇದೆ. 4ನೇ ತಾರೀಕು ಬರ್ತಕ್ಕಂಥ ರಥಸಪ್ತಮಿ ದಿನ ಸೂರ್ಯ ಭಗವಾನರನ್ನು ಆರಾಧನೆ ಮಾಡಿ ಎಕ್ಕದ ಎಲೆಯಿಂದ ನೀವು ಸ್ನಾನ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಈ ತಿಂಗಳು ತುಂಬ ಪವಿತ್ರವಾಗಿರ್ತಕ್ಕಂಥ ದಿನ. ಈ ತಿಂಗಳಲ್ಲಿ ಸಾಕಷ್ಟು ದೇವತಾ ಕಾರ್ಯಗಳು ನಡೆಯುತ್ತೆ. ಮಾಘ ಮಾಸ ಅಂದ್ರೇ ತುಂಬ ಪವಿತ್ರವಾದಂಥ ದಿನ. ಗಣೇಶ ಜಯಂತಿ 1ನೇ ತಾರೀಕೆ ಬರ್ತಾ ಇದೆ. 2ನೇ ತಾರೀಕು ವಸಂತ ಪಂಚಮಿ, 4ನೇ ತಾರೀಕು ರಥಸಪ್ತಮಿ, 26ನೇ ತಾರೀಕು ಮಹಾಶಿವರಾತ್ರಿ. ಸೊ ಅದಕ್ಕಾಗಿ ಮತ್ತು 27ನೇ ತಾರೀಕು ನಿಮಗೆ ಅಮಾವಾಸ್ಯೆ ಕೂಡ ಇದೆ, ಪವಿತ್ರವಾದಂಥ ಒಂದು ಅಮಾವಾಸ್ಯೆ ಇದೆ. ಪಿತೃಕಾರ್ಯಗಳು ಮಾಡೋದಕ್ಕೆ ತುಂಬ ಅನುಕೂಲವಾಗಿರ್ತಕ್ಕಂಥ ದಿನ. ಸೊ ಪ್ರೇಕ್ಷಕರೇ, ಮುಖ್ಯವಾಗಿ ನಿಮಗೆ 5ನೇ ಮನೆಯಲ್ಲಿ ಇರ್ತಕ್ಕಂಥ ಕುಜ ಕೂಡ ಅನುಕೂಲಕರವಾಗೇ ಇದ್ದಾನೆ. 5ನೇ ಮನೆಯಲ್ಲಿ ಕುಜ ಇದ್ದಾರೆ. ಆದರೆ 5ನೇ ಮನೆಯಲ್ಲಿ ಕುಜ ಎಕ್ಸ್ಪೆಷಲಿ ಮಿಥುನ ರಾಶಿಯಲ್ಲಿರುವಾಗ ಸ್ವಲ್ಪ ಕೋಲ್ಡು, ಕಫ ಆಗ್ತಕ್ಕಂಥದ್ದು. ಮತ್ತು ಬುಧ ಮತ್ತು ಕುಜ ಏನಾದರೂ 90 ಡಿಗ್ರೀಸಲ್ಲಿ ಒಬ್ಬರನ್ನೊಬ್ಬರು ನೋಡಿದರೂ ಕೂಡ ಸ್ಕಿನ್ ಅಲರ್ಜಿ, ಡಸ್ಟ್ ಅಲರ್ಜಿ ಇಂಥದ್ದೆಲ್ಲ ಬರ್ತಾ ಇರುತ್ತೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಗಮನ ಕೊಡಿ. ಮುಂದೆ ಬರ್ತಕ್ಕಂಥ ದಿನಗಳು ತುಂಬ ಚೆನ್ನಾಗಿದೆ ನಿಮಗೆ. ಈ ತಿಂಗಳಲ್ಲಿ ಹೆಚ್ಚಾಗಿ ಭಗವಂತನ ಆರಾಧನೆ ಮಾಡಿ. ಇವತ್ತು ಮೀನ ರಾಶಿ ಬಗ್ಗೆ ನೋಡ್ತಾ ಇದ್ದೀನಿ. ಮೀನ ರಾಶಿ ಅಂದ್ರೇ ನೀವು ರಾಶಿ ಸಿಂಬಲ್ ನೋಡಿದರೆ 2 ಮೀನುಗಳಿರ್ತವೆ.
ಒಂದು ಮೇಲ್ಮುಖವಾಗಿ ಈಜು ಹೊಡಿತಾ ಇದ್ದರೆ ಇನ್ನೊಂದು ಕೆಳಮುಖವಾಗಿ ಈಜು ಹೊಡಿತಾ ಇರುತ್ತೆ. ಈ ತತ್ವ ಏನಂದರೆ, ಇವರು ಉತ್ಸಾಹದಲ್ಲಿದ್ದರೆ ಇವರಿಗೆ ಪ್ರಪಂಚನೇ ಸುಂದರವಾಗಿ ಕಾಣುತ್ತೆ. ತುಂಬ ಅದ್ಭುತವಾದಂಥ ಆಲೋಚನೆಗಳು ಬರ್ತಾ ಇರ್ತಾರೆ. ಒಳ್ಳೆ ಕವಿಗಳ ಥರ ಇವರು ಕವಿತ್ವವನ್ನು ಬರೀತಾರೆ. ಒಳ್ಳೆ ಸಿಂಗರ್ ಥರ ಹಾಡುಗಳನ್ನು ಹೇಳ್ತಾರೆ. ಇವರು ಬಾತ್ರೂಮಲ್ಲಿ ಕೂಡ ಹಾಡುಗಳು ಹೇಳ್ತಾ ಇರ್ತಾರೆ ಆವಾಗವಾಗ. ಆದರೆ ಏನಾದರೂ ನೆಗೆಟಿವ್ ಥಿಂಕಿಂಗ್ ಮಾಡೋಕ್ಕೆ ಹೋಗಿದ್ರೆ ಇನ್ನೊಂದು ಫಿಶ್ ಇರುತ್ತೆ ಕೆಳಗಡೆಗೆ, ಅದು ಈಜು ಹೊಡಿತಾ ಇರುತ್ತೆ. ಇವರು ನೆಗೆಟಿವ್ ಆಗಿ ಹೋಗ್ಬಿಡುತ್ತೆ. ಇದೇನಾ ಪ್ರಪಂಚ, ನಾವು ಯಾಕೆ ಬದುಕಬೇಕು, ಇದರಲ್ಲಿ ಏನು ಇದೆ, ಎಷ್ಟು ಬದುಕಿದ್ರು ಇಷ್ಟೇ, ಏನು ಎಷ್ಟು ಸಂಪಾದನೆ ಇಷ್ಟೇ ಮಾಡ್ತಕ್ಕಂಥ ವೈರಾಗ್ಯವನ್ನು ಕೂಡ ಕೊಡುತ್ತದೆ. ಈ ರಾಶಿಯವರಿಗೆ ರಾಶಿಯಲ್ಲೇ ಶುಕ್ರ ಇದ್ದಾರೆ. ಎಷ್ಟೊಂದು ಅದೃಷ್ಟ. ಶುಕ್ರ ರಾಶಿಯಲ್ಲಿದ್ದಾರೆ ಅಂದರೆ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರ್ತಕ್ಕಂಥದ್ದು. ಸೊ ಮೀನರಾಶಿಯಲ್ಲಿ ಪರಮೋಚ್ಚನಾಗಿರ್ತಕ್ಕಂಥ ಶುಕ್ರ ನಿಮ್ಮ ರಾಶಿಯಲ್ಲಿದ್ದಾನೆ. ಜೊತೆಗೆ ರಾಹು ಕೂಡ ಇದ್ದಾರೆ. ರಾಹು ರಾಶಿಯಲ್ಲಿದ್ದರೆ ಸ್ವಲ್ಪ ಶರೀರ ಆಲಸ್ಯ, ಶರೀರಕ್ಕೆ ಅಸೌಖ್ಯವನ್ನು ಕ್ರಿಯೇಟ್ ಮಾಡ್ತಕ್ಕಂಥವನು ರಾಹು. ಮತ್ತು ನಿಮಗೆ ವ್ಯಯಸ್ಥಾನದಲ್ಲಿ 3 ಗ್ರಹ ಇದೆ. ಬುಧ ಇದ್ದಾರೆ, ಶನಿ ಭಗವಾನರಿದ್ದಾರೆ. 12ನೇ ತಾರೀಕು ರಾತ್ರಿ 10 ಗಂಟೆ ಆದಮೇಲೆ ನಿಮ್ಮ ರಾಶಿಗೆ ಸೂರ್ಯ ಕೂಡ ಅಲ್ಲಿ ಸೇರಿಕೊಳ್ತಾರೆ. ಸ್ವಲ್ಪ ಎಕ್ಸ್ಪೆಂಡಿಚರ್ ಆಗ್ತಕ್ಕಂಥದ್ದು. ಮಾಮೂಲಿಯಾಗಿ 12ನೇ ಮನೆಯಲ್ಲಿ ಶನಿ ಭಗವಾನರಿದ್ದರೆ ಇದು ದೇವತಾ ಕಾರ್ಯಗಳಿಗಾಗಿ, ಪೂಜೆ ಪುನಸ್ಕಾರಗಳಿಗಾಗಿ ದುಡ್ಡು ವ್ಯಯ ಆಗ್ತಕ್ಕಂಥದ್ದು. ಬುಧ 12ನೇ ಮನೆಯಲ್ಲಿದ್ದರೆ ಮಕ್ಕಳ ಪುಸ್ತಕ, ಬಟ್ಟೆ, ಸ್ಕೂಲ್ ಫೀಸ್ ಇಂತಕ್ಕಾಗಿ ಖರ್ಚಾಗ್ತಕ್ಕಂಥದ್ದು. ಸೂರ್ಯ ಭಗವಾನರಿದ್ದಾರೆ ಅಂದರೆ ಪ್ರತಿಷ್ಠೆ, ಹೆಸರು ಮಾಡಲಿಕ್ಕಾಗಿ ದುಡ್ಡು ಖರ್ಚು ಮಾಡ್ತಕ್ಕಂಥದ್ದು. ಹೀಗೆ ನಾನಾ ರೀತಿಯಲ್ಲಿ ಖರ್ಚು ಬರುತ್ತೆ. ಸ್ವಲ್ಪ ಹಿಡಿತಾ ಇರಲಿ. ಖರ್ಚಿದೆ ಅಂದರೆ ಎಲ್ಲ ನಷ್ಟ ಆಗಿಬಿಡುತ್ತೆ ಅಂತಲ್ಲ, ಯಾವಾಗಲೂ ಕೂಡ ನಾವು ಸ್ವಲ್ಪ ಉಳಿತಾಯವನ್ನು ಮಾಡಿಕೊಂಡು ಖರ್ಚು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಯಾವಾಗಲೂ ಕಾಲ ನಮಗೆ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಹಾಗೆ ನಿಮ್ಮ ರಾಶಿಗೆ 7ನೇ ಮನೆಯಲ್ಲಿ ಕೇತು ಇದ್ದಾರೆ. 7ನೇ ಮನೆಯಲ್ಲಿ ಕೇತು ಇದ್ದರೆ ದಾಂಪತ್ಯದಲ್ಲಿ ಕೂಡ ಸಣ್ಣ ಪುಟ್ಟದು ಬರುತ್ತೆ. ಏನೋ ಒಂದು ಹೇಳ್ತಾರೆ, ಹೆಂಡತಿಗೆ ಕಾಫಿ ಮಾಡಂದರೆ ಟೀ ಮಾಡ್ಕೊಂಡು ಬರ್ತಾರೆ, ಇದಕ್ಕಾಗಿ ಜಗಳ ಆಗುತ್ತೆ. ಏನು ದೊಡ್ಡ ವಿಚಾರ ಏನಲ್ಲ. ಸೊ ಈ ಥರ ಸಣ್ಣ ಪುಟ್ಟದು ಏನೋ ಬರ್ತಾ ಇರುತ್ತೆ. ಒಂದು ಕಡೆ ಕೂತ್ಕೊಂಡು ನಿಧಾನವಾಗಿ ಮಾತಾಡ್ಕೊಂಡಿದ್ರೆ ಎಲ್ಲೂ ಕೂಡ ಸರಿ ಹೋಗುತ್ತೆ. ಮತ್ತು ಗಂಡ ಹೆಂಡತಿಯರ ಮಧ್ಯೆ ಈ ಪ್ರೇಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಳೋದಕ್ಕೆ ಅರ್ಧನಾರೀಶ್ವರ ತತ್ವವನ್ನು ಪ್ರಕಟಣೆ ಮಾಡ್ತಕ್ಕಂಥ ಅರ್ಧನಾರೀಶ್ವರ ಸ್ತೋತ್ರವನ್ನು ಓದ್ಕೊಳ್ಳಿ. ನಮಃ ಶಿವಾಯೈ ಚ ನಮಃ ಶಿವಾಯ. ಈ ಅರ್ಧನಾರೀಶ್ವರ ಸ್ತೋತ್ರವನ್ನು ದಿನಕ್ಕೆ 11 ಬಾರಿ ಓದಿಕೊಂಡಿದ್ದರೆ ಬರ್ತಕ್ಕಂಥ ವಿರಸಗಳು ಹೋಗಿ. 4ನೇ ಮನೆಯಲ್ಲಿ ವಿದ್ಯಾಸ್ಥಾನದಲ್ಲಿ ಕುಜರಿದ್ದಾರೆ. 4ನೇ ಮನೆಯಲ್ಲಿ ಕುಜ ಇದ್ದಾರೆ ಅಂದರೆ ಆಟ ಆಡೋಕ್ಕೆ ಹೋಗೋಣ, ಏನಾದ್ರೂ ಕ್ರಿಕೆಟ್ ನೋಡೋಣ, ಇಲ್ಲ ಏನೋ ಒಂದು ಔಟ್ಡೋರ್ ಗೇಮ್ಸ್, ಹೊರಗಡೆ ಹೋಗೋಣ ಅಂತ ಹೇಳುತ್ತೆ. ಆದರೆ ವಿದ್ಯೆ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ವಿದ್ಯಾರ್ಥಿಗಳು. ನಿಮಗೂ 3ನೇ ಮನೆಯಲ್ಲಿ ಗುರು ಕೂಡ ಇದ್ದಾರೆ. ಗುರುಬಲ ಕೂಡ ಕಮ್ಮಿ ಇದೆ. ವಿದ್ಯಾಸ್ಥಾನದಲ್ಲಿ ಸುಖದ ಭಾವದಲ್ಲಿ ಕುಜ ಇದ್ದಾರೆ. ಸುಖ ಕಮ್ಮಿ ಇರುತ್ತೆ, ಸ್ವಲ್ಪ ಟೆನ್ಷನ್ ಇರುತ್ತೆ, ಸ್ವಲ್ಪ ಗೊಂದಲಗಳು, ಗಡಿಬಿಡಿ ಇರುತ್ತೆ. ಸೊ ಇದರಿಂದ ನೀವು ಆಚೆ ಬರಬೇಕಂದ್ರೆ ಈ ಪವಿತ್ರವಾದಂಥ ಈ ಮಾಸದಲ್ಲಿ, ಮಾಘ ಮಾಸದಲ್ಲಿ, ಶಿಶಿರ ಋತುವಿನಲ್ಲಿ 12ನೇ ತಾರೀಕು ಹುಣ್ಣಿಮೆ ಇದೆ, ಮಾಘ ಹುಣ್ಣಿಮೆ ಇದೆ. ಹುಣ್ಣಿಮೆ ದಿವಸ ನಿಮ್ಮ ಮನೆ ಮೇಲೆ ಹೋಗಿ ಚಂದ್ರನನ್ನು ತದೇಕ ದೃಷ್ಟಿಯಿಂದ ನೋಡಿ. ಈ ಹುಣ್ಣಿಮೆ ದಿವಸ ಸಮುದ್ರ ಅಲೆಗಳು ಕೂಡ ಜಾಸ್ತಿ ಆಗತ್ತಂತೆ. ಈ ಚಂದ್ರನ ಪ್ರಭಾವ ಹಂಗಿರುತ್ತೆ. ಚಂದ್ರ ಪ್ರಬಲವಾಗಿರುವಾಗ ಚಂದ್ರನಿಂದ ಅಮೃತ ಕಿರಣಗಳು ಬೀಳುತ್ತೆ. ಸೊ ಅದರಿಂದ ನಾವು ಚಂದ್ರನನ್ನು ನೋಡೋದ್ರಿಂದ ಈ ಅಮೃತ ಕಿರಣಗಳು ನಮ್ಮಲ್ಲಿ ಬಂದು ಸದ್ಭಾವನೆ, ಸಾತ್ವಿಕ ಮನೋಭಾವನೆ ಬರುತ್ತೆ. ಸೊ ಅದಕ್ಕಾಗಿ ನಿರಂತರ ದೇವರ ಪ್ರಾರ್ಥನೆ ಮಾಡಿ ಈ ತಿಂಗಳಲ್ಲಿ ಶಿವತತ್ವವಾಗಿರ್ತಕ್ಕಂಥ, ಎಲ್ಲ ಕಾಲಗಳಲ್ಲೂ ಇರ್ತಕ್ಕಂಥ ಸದಾಶಿವನನ್ನು ನಿರಂತರವಾಗಿ ಧ್ಯಾನ ಮಾಡಿ. ಮೊದಲೇ ಮೀನರಾಶಿ ಅಂದರೆ ಮೋಕ್ಷ ರಾಶಿ. ನಿಮಗೆ ಮೋಕ್ಷ ಸ್ಥಾನದಲ್ಲಿ ಶನಿ ಭಗವಾನರಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಭಕ್ತಿಗೆ ಪ್ರಧಾನವಾಗಿರ್ತಕ್ಕಂಥ ರಾಶಿಯಾಗಿರ್ತಕ್ಕಂಥ ನೀವು ನಿಮ್ಮ ಗೊಂದಲವನ್ನು ಬಿಟ್ಟುಬಿಡಿ. ಯಾಕಂದರೆ ಇವು ಯಾವಾಗಲೂ ಕೂಡ ಗೊಂದಲದಲ್ಲಿ ಇರ್ತಾರೆ. ಯಾಕಂದರೆ ಈ 2 ಮೀನು ಮೇಲಕ್ಕೊಂದು ಕೆಳಗಡೆಗೊಂದು ಹೋಗ್ತಾ ಇರುತ್ತೆ. ಈ ಗೊಂದಲಗಳಿಂದ ನೀವು ಆಚೆ ಬರಬೇಕು. ಆಚೆ ಬಂದರೆ ನಿಮಗೆ ಸುಗಮವಾಗಿರುತ್ತೆ. ತುಂಬ ಬುದ್ಧಿವಂತರು ನೀವು. ಸೊ ಈ ಕಾರ್ಯಕ್ರಮವನ್ನು ನಾನು ಈ ಮಹಾಶಿವರಾತ್ರಿಯಲ್ಲಿ ಎಲ್ಲರೂ ಶಿವತತ್ವವನ್ನು, ಶಿವಾರಾಧನೆಯನ್ನು ಮಾಡಬೇಕಂತ ಹೇಳ್ತಾ, ಶಿವಾನುಗ್ರಹಣೆಗೆ ಎಲ್ಲರೂ ಪಾತ್ರರಾಗಬೇಕಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಾನು ವೆಂಕಟರಾಘವನ್, ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ. ಧನ್ಯವಾದ. ನಮಸ್ಕಾರ.